ಓಡಿ ಬರೋದು, ಮನೆಯಿಂದ ಬರೋದು ತಡಪಲ್ಲಿ ಕಾಣಬಹುದಲ್ಲೇ ಡಗೌಟ್ ಕಡೆ ಹೋಗೋದು ಬರೋದು ಮುಚ್ಚೋದು, ರಾತ್ರಿ 12-1 ಗಂಟೆಗೆ ಬರ್ಬೋದು. ಅಂಪೈರ್ ಪಿಚ್ನ ಈಕೆ ಇಲ್ಲಿ ಯಾರಾದ್ರೂ ಹಿರಿಯರು ತಮ್ಮ ಹೆಸರಿನಲ್ಲಿ ಬೌಂಡ್ರಿ ಹೊಡೆದವ್ರಿಗೆ ಏನಾದ್ರೂ ಘೋಷಣೆ ಮಾಡಿದ್ರು ಮಾಡ್ಬೋದು. ಕಮಿಟಿ ಯುವಕರು ಸಾಜನ್ ಪೌಡರ್ ತಗೊಂಡು ಹೋಗ್ರಿ. ಹಲೋ ಅಲ್ಲ ಪೌಡ್ರ್ ಬೇಡ, ಓಕೆ ಬೇಡ 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 ಬೇಡ. ಎಸ್ ಎಸ್ ಅಂಪೈರ್ ಕಿರಣ್. ಫೈನಲ್ ಪಂದ್ಯ ಪ್ರಥಮ ಎಸೆತ ಫೈನಲ್ ಪಂದ್ಯದ ವೆರಿ ಗುಡ್ ಶಾಟ್, ವೆರಿ ಗುಡ್ ಶಾಟ್. ಧಾರವಾಡ ಪೇಡ ಘಮ ಘಮ, ಗೋಕಾಕ್ ಕರ್ದಂಡ್ ಚಮ ಚಮ. ಧಾರವಾಡ ತಂಡದ ಕಿಶನ್ ಅವರಿಂದ ಮೊದಲ ಎಸೆತದಲ್ಲಿ ಬೌಂಡ್ರಿ, 1 ಬಾಲು 4 ರನ್ನು. ನೋಡ್ಬೇಕು ಕರ್ದಂಟ್ ಮೇಲೋ ಧಾರವಾಡ ಪೇಡ ಮೇಲೋ ಅಂತ. ಮತ್ತೊಮ್ಮೆ ಉತ್ತಮ ಬಾಲಿಂಗ್, ಸ್ವಲ್ಪದ್ರಲ್ಲಿ ಮಿಸ್ ಆದ ಬಾಲು. ಕರಣ್ ಅವರಿಂದ ಉತ್ತಮ ಬಾಲಿಂಗ್ ಪ್ರದರ್ಶನ. ಕಿಶನ್ ಅವರು ಸ್ವಲ್ಪದ್ರಲ್ಲಿ ಬೋಲ್ಡ್ ಆಗೋದನ್ನು ಮಿಸ್ ಮಾಡಿಕೊಂಡ್ರು. ಕರಣ್ ಮತ್ತೊಮ್ಮೆ ತಾರಕೇಶ್ವರ ಹಣ್ಣಿಂದ ಉತ್ತಮ ಬಾಲಿಂಗ್, 1 ರನ್ ಕದಿಯುವಲ್ಲಿ ಸಫಲ. ಇವರೊಂದಿಗೆ 5 ರನ್ಗಳು. ಧಾರವಾಡ ತಂಡದ ಮೊತ್ತ 5, 3 ಬಾಲು 5 ರನ್. ಇಷ್ಟೊತ್ತು ನಮ್ಮನ್ನು ರಂಜಿಸಿದಂತ ಹುಬ್ಬಳ್ಳಿಯ ರೈಲ್ವೆ ಎಲ್ಲಿ ಕೆಲಸ ಮಾಡುವಂತ ನಮ್ಮ ಅನಿಲ್ ಅವರು ಇಷ್ಟೊತ್ತು ನಮ್ಮನ್ನು ರಂಜಿಸಿದ್ದಾರೆ. ಅವರಿಗೆ ಹಾನಗಲ್ ಕಲಾ ಸಮಾಜದ ವತಿಯಿಂದ ಧನ್ಯವಾದಗಳು. ಗುರು ಕಲಾಲ್ ಅವರು ಎಲ್ಲಿದ್ರು ಬಾಲ್ಕನಿ ಬರಬೇಕು, ಸ್ಕೋರರ್ ಹತ್ರ ಬಾಲ್ಕನಿ ಬರಬೇಕು. ಗುರು ಕಲಾಲ್ ಅವರು ಉತ್ತಮ ಮಾಡ್ತಾ 2 ರನ್ ಕದಿಯುವಲ್ಲಿ ಸಫಲ. ಮತ್ತೊಮ್ಮೆ ಕೀಪರ್ ಇಂದ ಮಿಸ್ಟೇಕ್, 2 ರನ್ ಕದಿಯುವಲ್ಲಿ ಸಫಲ. ಗುರು ಕಲಾಲ್ ಅವರು, ಗುರುರಾಜ್ ಕಲಾಲ್ ಬಾಲ್ಕನಿ ಬರಬೇಕು. ಕೊನೆಯ ಎಸೆತ ತಗೊಂಡು ಕರಣ್ ಮತ್ತೊಮ್ಮೆ. ಶುಭಂ ಹೊಡೆಯುವಲ್ಲಿ ವಿಫಲ. 1ನೇ ಓವರ್ ಮುಕ್ತಾಯ. 7 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ವಸತಿ ಸೇವೆ ಮಾಡಿಸಿದಂಥ ಮಂಜು ವೆಂಕಟಪ್ಪ ಕಲಾಲ್ ಹಾಗೂ ಮನೋಜ್ ಕಲಾಲ್ ಅವರಿಗೆ ಅಭಿನಂದನೆಗಳು. ನೀವು ಹೆಸರು ಇಲ್ಲ ನೋಡ್ಬೇಕು ಗೋಕಾಕಿಂದ 400 ಜನಕ್ಕೆ ಯಾರು ಬರ್ತಾರೆ ಅಂತ. 400 ಜನಕ್ಕೆ ವಸತಿ ವ್ಯವಸ್ಥೆ ಮಾಡಿದ್ರು. ಸಾಜನ್ ಕಲಾಲ್ ಅವರು, ಬಸವಂತ್ ಕಲಾಲ್ ಅವರು, ಸಾಜನ್ ಕಲಾಲ್, ಸೃಜನ್ ಕಲಾಲ್, ಉಮೇಶ್ ಕಲಾಲ್, ಪ್ರಕಾಶ್ ಕಲಾಲ್. ನಂಬರ್ 17 ಜರ್ಸಿ ಅಭಿನಂದನೆಗಳು. ಕಾರ್ತಿಕ್ ಕರ್ದಂಟಿನ ಗಂಟು ಹೊತ್ಕೊಂಡು ಧಾರವಾಡ ಕಡೆಗೆ. 2ನೇ ಓವರು ಕಾರ್ತಿಕ್ ಅವರಿಂದ. ಕಿಶನ್ ಸ್ಟ್ರೇಟ್ ಆಗಿ ಹೊಡೆದಿದ್ದಾರೆ. ಕಿಶನ್ ನೋಡಬೇಕು, 1 ರನ್ ತೊಗೊಂಡಿದ್ದಾರೆ. 2ನೇ ರನ್ಗಾಗಿ ಶುಭಂ ಅವರು ಬರ್ತಾ ಇದ್ದಾರೆ. ಬೌಂಡ್ರಿ ಕಿಶನ್ ಅವರ ಖಾತೆಗೆ 2ನೇ ಬೌಂಡ್ರಿ. ಉತ್ತಮವಾಗಿ ಆಟವನ್ನು ತೋರಿಸುತ್ತಿದ್ದಾರೆ ಕಿಶನ್. ಗೋಕಾಕ್ ವೋಲ್ಸ್ ವರ್ಸಸ್ ಧಾರವಾಡ ಲಯನ್ಸ್
ಅಂತಿಮ ಪಂದ್ಯ ಮನೋಜ್ ಕಲಾಲ್ ಅವರೇ KCPL ಹಾನಗಲ್ನ ಕೊನೆಯ ಪಂದ್ಯ ಮನೋಜ್ ಕಲಾಲ್ ಅವರೇ ಅಂತಿಮ ಹಣಾಹಣಿ ತಾರಕೇಶ್ವರ ಹೆಣ್ಣಿಂದ ಕಾರ್ತಿಕ್ ಓ ನೋ ಬಾಲ್ ಸೈಡ್ ಅಂಪರ್ ಲೆಗ್ ಬೈ ಆಕ್ಷನ್ ನೋ ಬಾಲ್ ಫ್ರೀ ಹಿಟ್ ಇಲ್ಲ ಆರ್ಮ್ ನೋ ಬಾಲ್ ಕಾರ್ತಿಕ್ ತಾರಕೇಶ್ವರ ಹೆಣ್ಣಿಂದ ಮತ್ತೊಮ್ಮೆ ಶುಭಮ್ಗೆ ಕಿಶನ್ಗೆ ಭರ್ಜರಿ ಅಪೀಲ್ ಮಾಡಿದ್ರು ಆದರೆ ಎರಡು ಅಂಪರ್ಗಳು ಯಾರು ಅವ್ರಿಗೆ ಸೊಪ್ಪನ್ನು ಹಾಕಲಿಲ್ಲ. ಹಾನಗಲ್ಲಿನ ಕಂದ ಅಂಕುಶ್ ಕಲಾಲ್ ಗೋಕಾಕ್ ತಂಡದಲ್ಲಿ 2 ಲಕ್ಷ ರೂಪಾಯಿಗಾಗಿ ಬಿಡ್ಡಿಂಗ್ ಆಗಿದ್ದಾರೆ. ಜರ್ಸಿ ನಂಬರ್ 52 ಉತ್ತಮ ಹೊಡೆತ ಶುಭಂ ಕಿಶನ್ 3ನೇ ಬಾಲ್ ತಮ್ಮ ಖಾತೆಗೆ. ಮ್ಯಾನ್ ಆಫ್ ದ ಸೀರೀಸ್ ಅಲೆಕ್ಸಾ ಶ್ಯಾಮ್ಲಾಲ್ ಕಲಾಲ್ ಅವರ ಮಗ, ನಮ್ಮ ಸಮಾಜದ ಅಧ್ಯಕ್ಷರು ಶ್ಯಾಮ್ಲಾಲ್ ಕಲಾಲ್ ಅವರ ಮಗ ದಯಾನಂದ್ ಕಲಾಲ್ ಅವರು ಕೊಟ್ಟಿದ್ದು. ಅಲೆಕ್ಸಾ ಔಟ್, ಅಂಪೈರ್ ಡಿಸಿಷನ್ ಔಟ್. ಕ್ಯಾಚ್ ರಿವ್ಯೂ ಇಲ್ಲ, ಅಂಪೈರ್ ನಿರ್ಣಯವೇ ಅಂತಿಮ ನಿರ್ಣಯ. ಓನ್ಲಿ ರನ್ ಔಟ್. ಅಂಪೈರ್ ನಿರ್ಣಯವೇ ಅಂತಿಮ ನಿರ್ಣಯ. ರಿಪ್ಲೈ ಓನ್ಲಿ ರನ್ ಔಟ್ ರಿಪ್ಲೈ. ಕ್ಯಾಚ್ ರಿವ್ಯೂ ಇಲ್ಲ. ಶುಭಂ ಓನ್ಲಿ ರನ್ ಔಟ್ ರಿಪ್ಲೈ ಓನ್ಲಿ. ಅಂಪೈರ್ ನಿರ್ಣಯವೇ ಅಂತಿಮ ನಿರ್ಣಯ. ನಿರ್ಣಾಯಕ ನಿರ್ಣಯವೇ ಅಂತಿಮ ನಿರ್ಣಯ. ಕಿಶನ್ ಕಾರ್ತಿಕ್ ಬೌಲಿಂಗ್ ನಲ್ಲಿ ರಾಹುಲ್ ಅವರ ಅತ್ಯದ್ಭುತ ಕೀಪಿಂಗ್ ಪ್ರದರ್ಶನ. ಕಾರ್ತಿಕ್ ಅವರ ಬಾಲ್ ನಲ್ಲಿ ಕ್ಯಾಚ್ ಇಟ್ಟು ಹೊರಟ ಕಿಶನ್. ಹದಿಮೂರು ರನ್ ಹೊಡೆದು ಧಾರವಾಡದ ಕಿಶನ್ ಪೆವಿಲಿಯನ್ ಕಡೆಗೆ. ಒಂದು ಓವರು 4 ಬಾಲು 16 ರನ್ಗಳು. ಅಕ್ಷಯ್ ಕಿಶನ್ ಅವರ ಸ್ಥಾನ ತುಂಬಿದ್ದಾರೆ, ಜೋರಾಗಿ ಹೊಡೆದಿದ್ದಾರೆ, ಆದರೆ ನೇರವಾಗಿ ಬೌಲರ್ ಕಿಶನ್ಗೆ. ಕೊನೆಯ ಎಸೆತ ವೈಡ್ ಬಾಲ್. ಒಂದು ಎಕ್ಸ್ಟ್ರಾ ರನ್ ಕೊಟ್ಟರು ಧಾರವಾಡ ತಂಡಕ್ಕೆ ಕಾರ್ತಿಕ್. ಇವರೊಂದಿಗೆ 17 ರನ್ನು, 1 ಓವರು 5 ಬಾಲು 1 ವಿಕೆಟ್ ನಷ್ಟಕ್ಕೆ. ಕಿಟ್ಟು ಹಾಗೂ ರಮೇಶ್ ಅಂಪೈರ್ಸ್. ಜೋರಾಗಿ ಹೊಡೆದಿದ್ದಾರೆ ಆಫ್ ಸೈಡ್ ನಲ್ಲಿ. ಕಾದು ಏನಾಗುತ್ತೆ ಅಂತ ಬೌಂಡ್ರಿ ಲೈನ್ ಅಂತ ಬಾಲು. ಎರಡು ರನ್ಗಳ ಉಳಿತಾಯ ಗೋಕಾಕ್ ತಂಡಕ್ಕೆ. ಇವ 19 2 ಓವರ್ಗೆ 19 ರನ್ನು 1 ವಿಕೆಟ್. ಧಾರವಾಡ ಲಯನ್ಸ್ 2 ಓವರ್ಗೆ 19 ರನ್ನು 1 ವಿಕೆಟ್ ನಷ್ಟಕ್ಕೆ. ಹಾನಗಲ್ ಕಲಾಲ್ ಸಮಾಜದ ಅಧ್ಯಕ್ಷರಾದಂತಹ ಶ್ಯಾಮ್ಲಾಲ್ ಕಲಾಲ್ ಅವರ ಮಗ JK ಸಿಮೆಂಟ್ ಡಿವಿಷನ್ ಮ್ಯಾನೇಜರ್ ಅವರು ಕೊಲ್ಲಾಪುರ, ಅವರು ಮ್ಯಾನ್ ಆಫ್ ದ ಸೀರೀಸ್ ಅಲೆಕ್ಸಾ ಜನರಲ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ JK ಸಿಮೆಂಟ್ ಕೊಲ್ಲಾಪುರ, ಅವರು
ಅಲೆಕ್ಸಾವನ್ನ ಕೊಟ್ಟಿದ್ದಾರೆ ಮ್ಯಾನ್ ಆಫ್ ದ ಸೀರೀಸ್. ಕಾದು ನೋಡ್ಬೇಕು ಮ್ಯಾನ್ ಆಫ್ ದ ಸೀರೀಸ್ ಯಾರಿಗೆ ಹೋಗುತ್ತೆ ಅಂತ. ಹಿರಿಯ ಆಟಗಾರ ವಿಶಾಲ್ ಸಾಗರ್, ನಿಕ್ ನೇಮ್ ವಿಶಾಲ್, ಒರಿಜಿನಲ್ ನೇಮ್ ಸಾಗರ್. ಜಸ್ಟ್ ಮಿಸ್, ಸ್ಟಂಪಿನ ಹತ್ತಿರದಿಂದ ಬಾಲ್ ಪಾಸ್ ಆಯ್ತು. ವಿಶಾಲ್ ಅವರು ಓಡಿ ಬಂದಿದ್ರು, ವಿಕೆಟ್ ಬಿತ್ತು ಅಂತ. ಆದರೆ ಬ್ಯಾಟಿಂಗ್ ಅಕ್ಷಯ್, ಧಾರವಾಡ ತಂಡದ ಬೆನ್ನೆಲುಬು ಅಕ್ಷಯ್. ಗೋಕಾಕ್ ತಂಡದ ಹಿರಿಯ ಅನುಭವಿ ಬೌಲರ್ ವಿಶಾಲ್. ಕಾದ್ ನೋಡ್ಬೇಕು ತರುಣ ಹಾಗೂ ಹಿರಿಯರ ನಡುವಿನ ಪೈಪೋಟಿನ. ವಾಡ ಬೌಲಿಂಗ್, ಅದ್ಭುತವಾದ ಬೌಲಿಂಗ್ ಪ್ರದರ್ಶನ. ಕೀಪರ್ ಅವರು ಅಪೀಲ್ ಮಾಡ್ತಾ ಇದ್ದಾರೆ, ಅಂಪೈರ್ ಅವರು ಅಳಗಾಡುತ್ತಿಲ್ಲ. ಈ ಪಂದ್ಯಾವಳಿ KCPL ಕರ್ನಾಟಕ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಈ ಟೂರ್ನಾಮೆಂಟ್ನ ಕ್ಯಾಶ್ ಪ್ರೈಸ್ ದಾನಿಗಳು ಆನಂದ್ ಕಲಾಲ್ ಧಾರವಾಡ ಹಾಗೂ ಟ್ರೋಫಿ ದಾನಿಗಳು ರಾಜು ಕಲಾಲ್ ಧಾರವಾಡ. ಪ್ರಾಯೋಜಕರು KD ಕಲಾಲ್ ಗೋಕಾಕ್, ಸಂಭಾಜಿ ಕಲಾಲ್ ಹುಬ್ಬಳ್ಳಿ, ಸಂಜಯ್ ಕಲಾಲ್ ಶಿರೋಳ, ಪ್ರಭಾಕರ್ ಕಲಾಲ್ ಅಣ್ಣಿಗಿರಿ, ಅರ್ಜುನ್ ಕಲಾಲ್ ಅಣ್ಣಿಗಿರಿ. ಹೀಗೆ ಹಲವಾರು ಕಲಾ ಸಮಾಜದ ಮುಖಂಡರು ಈ ಟೂರ್ನಾಮೆಂಟ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ರನ್ ಕದಿಯುವಲ್ಲಿ ಸಫಲ. ತಂಡದ ಮೊತ್ತ 2 ಓವರ್ 4 ಬಾಲಿಗೆ 22 ರನ್, 1 ವಿಕೆಟ್ ನಷ್ಟಕ್ಕೆ. 52 ನಂಬರ್ ಜರ್ಸಿ ಹೊಂದಿದ ಅಂಕುಶ್ ಕಲಾಲ್ 52. ಓ, ಉತ್ತಮ ಫೀಲ್ಡಿಂಗ್ ಪ್ರದರ್ಶನ, ಆದರೆ ಜಸ್ಟ್ ಮಿಸ್. ಹಿಂದಿಂದ ಬ್ಯಾಕಪ್ ಆಯಿತು. ಗೋಕಾಕ್ ತಂಡದ ಕ್ಷೇತ್ರ ರಕ್ಷಣೆ ಅತ್ಯುತ್ತಮವಾಗಿ ಈ ಟೂರ್ನಿ ಉದ್ದಕ್ಕೂ ಕಂಡು ಬರ್ತಾ ಇದೆ. ಈ 3 ದಿನದ ಊಟದ ವ್ಯವಸ್ಥೆಯನ್ನ ನೋಡಿಕೊಂಡಂತ ಸಂಜಯ್ ಕಲಾಲ್, ಸಾವನ್ ಕಲಾಲ್ ಅವರಿಗೆ ಸಹಾಯ ಮಾಡ್ತಾವು. ಆಕಾಶ ಚೆಂಡು ನೋಡುವಾಗ ಕ್ಯಾಚ್, ಉತ್ತಮವಾಗಿ ಕ್ಯಾಚ್ ಹೊಡೆದಿದ್ದಾರೆ ಕಾರ್ತಿಕ್. ವಿಶಾಲ್ ಅವರ ಬಾಲ್ನಲ್ಲಿ ಕಾರ್ತಿಕ್ ಅವರ ಕ್ಯಾಚಿನಲ್ಲಿ ಔಟ್ ಆದ್ರು. ಶುಭಂ ಅವರು ವಿಶಾಲ್ ಅವರ ಬಾಲಿಗೆ ಎತ್ತರಕ್ಕೆ ಹೊಡೆಯಲು ಹೋಗಿ ಕಾರ್ತಿಕ್ ಅವರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಇದರೊಂದಿಗೆ 3 ಓವರ್ ಮುಕ್ತಾಯಕ್ಕೆ 23 ರನ್ನು, 2 ವಿಕೆಟ್ ನಷ್ಟಕ್ಕೆ. ಮನೋಜ್ ಜರ್ಸಿ ನಂಬರ್ 17, 17 ನಂಬರ್ ಜರ್ಸಿ ಹಾಕೊಂಡು ಬಂದಿದ್ದಾರೆ ಮನೋಜ್. ಇಪ್ಪತ್ಮೂರು ರನ್ಗಳು, 3 ಓವರ್ 2 ವಿಕೆಟ್ ನಷ್ಟಕ್ಕೆ. ಮಂಜುನಾಥ್ ವೆಂಕಟಪ್ಪ ಕಲಾಲ್, ಸಾಜನ್ ಕಲಾಲ್, ವಿನಯ್ ಚಂದ್ರಕಾಂತ್ ಕಲಾಲ್, ವಿಜಯ್ ಚಂದ್ರಕಾಂತ್ ಕಲಾಲ್, ಅಕ್ಷಯ್ ಕಾಶನಾಥ್ ಕಲಾಲ್ ಇವರೆಲ್ಲ ಪಿಚ್ಚನ್ನು ಒಂದೊಂದು ನೂಲು ಕೂಡ ರೆಡಿ ಆಗೋವರೆಗೂ ಹಗಲು ರಾತ್ರಿ ಕಷ್ಟಪಟ್ಟು ಈ ಪಿಚ್ಚನ್ನು ರೆಡಿ ಮಾಡಿದ್ದಾರೆ. ಅವರಿಗೆಲ್ಲ KCPL ಅಭಿಮಾನಿ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಕರಣ್ 2ನೇ ಓವರ್ ತಗೊಂಡು ತಮ್ಮ ಖೋಟ ಮುಗಿಸಲು ಬಂದಿದ್ದಾರೆ. ಮುಂದೆ ಇರುವುದು
ಅಕ್ಷಯ್ ಅಕ್ಷಯ ಶುಭಮನಿಗೆ ಯಾವ ರೀತಿ ಪ್ರತ್ಯುತ್ತರ ನೀಡ್ತಾರೆ ಕೊಂಡು ನೋಡಬೇಕು. ತಾರಕೇಶ್ವರ ಹೆಣ್ಣಿಂದ ಕರಣ್ ಜೋರಾಗಿ ಹೊಡೆದರೆ ಕಾದೊಳ್ಬೇಕು ಕ್ಯಾಚ್ ಆಗುತ್ತದೆ ಅಂತ. ಓ ಸೂರ್ಯನ ಕಿರಣಗಳ ಚುಂಬಿಸುವಿಕೆಯಿಂದ ಕ್ಯಾಚನ್ನ ಚೆಲ್ಬಿಟ್ರು. 2 ರನ್ಗಳು ತೆಗೆದುಕೊಂಡ್ರು. ಇವರೊಂದಿಗೆ 25 ರನ್ನು 2 ವಿಕೆಟ್ ನಷ್ಟಕ್ಕೆ. ಅಕ್ಷಯ್ ಕರಣ್ 2ನೇ ಎಸೆತ ತಗೊಂಡು ರಿವರ್ಸ್ ಪಡೆಯಲು ವಿಫಲರಾದರೂ ಅಂಪೈರ್ ನಿರ್ಣಯ ವೈಡ್. ಇದರೊಂದಿಗೆ 26 ರನ್ನು 2 ವಿಕೆಟ್ ನಷ್ಟಕ್ಕೆ. 3 ಓವರ್ 1 ಬಾಲು. ಕರಣ್ ಮತ್ತೊಮ್ಮೆ ತಾರಕೇಶ್ವರ ಹೆಣ್ಣಿಂದ ಕೋಡ್ ಬೌಲಿಂಗ್ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಕರಣ್ ಅವರಿಂದ. ಇದಕ್ಕೆ ಯಾವ ರೀತಿ ಉತ್ತರ ನೀಡ್ತಾರೆ ಅಂತ ಕಾದು ನೋಡಬೇಕು. ಅಕ್ಷಯ್ ಮತ್ತೊಮ್ಮೆ ಕರಣ್ಗೆ ವೃತ್ತಿಯಲ್ಲಿ ಡಿಜೆ. ಅಕ್ಷಯ್ 2 ರನ್ ತೆಗೆದುಕೊಂಡ್ರೆ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಔಟ್. मनोज आउट. मनोज और मनोज ಅವರ ಸ್ಥಾನವನ್ನು ತುಂಬಲು ಯಾರು ಬರ್ತಾರೆ ನೋಡಬೇಕು. ಒಂದು ಕಡೆ ಅಕ್ಷಯ್ ಅವರು 8 ಬಾಲಿ 7 ರನ್ ಹೊಡೆದು ಆಟ ಆಡ್ತಿದ್ದಾರೆ. ಮನೋಜ್ ಅವರು ಯಾವುದೇ ಖಾತೆ ತೆರೆಯದೆ ನಿರಾಶರಾಗಿ ಮರಳುತ್ತಿದ್ದಾರೆ. ಚಿಂಟು ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದು. ಧಾರವಾಡ ತಂಡದ ಉದಯೋನ್ಮುಖ ಆಟಗಾರ ಚಿಂಟು. ಗೋಕಾಕ್ ತಂಡದಲ್ಲಿ ದೊಡ್ಡಮ್ಮನ ಮಗ, ಧಾರವಾಡದಲ್ಲಿ ಚಿಕ್ಕಮ್ಮನ ಮಗ ಉಜೋರ ವೈಡ್. ಗೋಕಾಕ್ ತಂಡದ ಪ್ರಭಾವಿ ಆಟಗಾರ ಕಾರ್ತಿಕ್ ಅವರ ಚಿಕ್ಕಮ್ಮನ ಮಗ ಚಿಂಟು, ಅಣ್ಣ ತಮ್ಮ ಎದುರಾಳಿ. ಅದು ಚಿಂಟು ಅಂತ ಅವ್ರಿಗೆ ಪ್ರೀತಿಯಿಂದ ಕರೆಯೋದು. ಹೆಸರು ಚಂದ್ರು. 2 ತಂಡದಲ್ಲಿ ಆಡುತ್ತಿರುವವರು ಅಣ್ಣ ತಮ್ಮ, ಹಳೆಯ ಮಾವ. ಜೋರಾಗಿ ಆಕಾಶ ಮತ್ತೆ ಕಾರ್ತಿಕ್. ಓ ಜಾಕ್ ಮಿಸ್. ಕಾರ್ತಿಕ್ ಅವರು ಈ ಟೂರ್ನಿದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಆದರೆ ಈ ಚೆಂಡನ್ನ ಕೈ ಚೆಲ್ಲಿದ್ರು. ಇದರೊಂದಿಗೆ 2 ರನ್ನ ಕತ್ಕೊಂಡ್ಬಿಟ್ರು ಅಕ್ಷಯ್ ಹಾಗೂ ಚಿಂಟು. ಕಾರ್ತಿಕ್ ಜೊತೆಗೆ ಅಂಕುಶ್ ಕೂಡ ಪ್ರಯತ್ನ ಮಾಡಿದ್ರು. ಮತ್ತೊಮ್ಮೆ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಕರಣ್ ಅವರಿಂದ. 3 ಓವರ್ 5 ಬಾಲು 30 ರನ್ನು 2 ವಿಕೆಟ್ ನಷ್ಟಕ್ಕೆ. 3 ವಿಕೆಟ್ ನಷ್ಟಕ್ಕೆ. ರಿವರ್ಸ್ ಹಿಟ್. ಥರ್ಡ್ ಮ್ಯಾನ್ ಹತ್ತಿರ ಹೋಗ್ತಾರೆ. ಬಾಲು ಬೌಂಡ್ರಿಯವರಿಗೆ JCB ರೋಲರ್ಗೆ ತಾಗ್ಬಿಟ್ಟು ಹೋಗ್ಬಿಡ್ತು. ಓವರ್ 34 ರನ್ 3 ವಿಕೆಟ್ ನಷ್ಟಕ್ಕೆ. 34 ಓವರ್ ಕಂಪ್ಲೀಟ್. 4 ಓವರ್ಗೆ 34 ರನ್ನು 3 ವಿಕೆಟ್ ನಷ್ಟಕ್ಕೆ.
ರಾಹುಲ್ ಅವರು ಗೋಕಾಕ್ ತಂಡದ ಅನುಭವಿ ಕೀಪರ್. ತಮ್ಮ ಖೋಟಾದ 2ನೇ ಓವರ್ ತಗೊಂಡು ವಿಶಾಲ್ ಅನುಭವಿ ಆಟದ ತೋರಿಸಲು ಮುಂದೆ ಚಿಂಟು ಎಡಗೈ ಆಟಗಾರ. ಜೋರಾಗಿ ಹೊಡೆದಿದ್ದಾರೆ, ಆದರೆ ನೇರವಾಗಿ ಆಟಗಾರನ ಹತ್ತಿರ 1 ರನ್ ಗಳಿಸುವಲ್ಲಿ ಸಫಲ ಚಂದ್ರು. ಸಿಕ್ಸ್ ಹೊಡೆದಲ್ಲಿ ಆದಿಶಕ್ತಿ ಜನರಲ್ ಹೋಲ್ಡಿಂಗ್ ವರ್ಕ್ಸ್ ಅವರಿಂದ 500 ರೂಪಾಯಿ. ಜೋರಾಗಿ ಹೊಡೆದರೆ ಮತ್ತೊಮ್ಮೆ ಅಂಕುಶ್ ಅವ್ರ ಕೈಗೆ ಅದ್ಭುತ ಕ್ಯಾಚ್ ಕಾರ್ತಿಕ್ ಅವರಿಂದ. ಅಕ್ಷಯ್ ಔಟ್ ಆಗ್ಬಿಟ್ರು. ಇದೇ ಹಿಂದಿನ ಓವರ್ನಲ್ಲಿ ಕೈ ಚೆಲ್ಲಿದ ಕ್ಯಾಚ್ ಅನ್ನ ಮತ್ತೊಮ್ಮೆ ಗಟ್ಟಿಯಾಗಿ ಹಿಡ್ಕೊಂಡು ಕಾರ್ತಿಕ್ ಅವರು ತೋರಿಸ್ಬಿಟ್ರು ನಾವು ಎಂತ ಆಟಗಾರರಂತ. ಗೋಕಾಕ್ ತಂಡದ ಉದ್ಯೋನ್ಮುಖ ಆಟಗಾರ ಕಾರ್ತಿಕ್. ಅತ್ಯದ್ಭುತವಾಗಿ ಕ್ಯಾಚ್ ಹಿಡಿದು ಹಿಂದ್ಗಡೆ ಬಾಲ್ನ ಕೆಳಗಡೆ ಅಂಕುಶ್ ಕಲಾಲಿದ್ರು. ಅವರು ಎಡಬಿಡದೆ ಓಡಿ ಹೋಗಿ ಬಾಲನ್ನ ಹಿಡ್ಕೊಂಡ್ಬಿಟ್ರು. ಇದರೊಂದಿಗೆ 35 ರನ್ನಿಗೆ 4 ವಿಕೆಟ್, 4 ಓವರ್ 2 ಬಾಲು, 2 ಎಸೆತ. ಮತ್ತೊಮ್ಮೆ ವಿಶಾಲ್ ಮನೋಜರಿಗೆ ಸ್ಟ್ರೇಟ್ ಟು ಬ್ಲಾಕ್ ಹೋಲ್, ನೇರವಾಗಿ ಕಾಲಿಗೆ ಹಾಕಿದ್ರು. 2 ರನ್ ತಗೊಂತಾ ಇದ್ದಾರೆ ಚಿಂಟು. ಏನಾಗ್ತದೆ ನೋಡಬೇಕು. ಆ ಕಡೆ ಮನೋಜ್ ಔಟ್. ಮನೋಜ್ ಅವರು ಮೊದಲನೇ ರನ್ ಅನ್ನ ತೆಗೆದುಕೊಳ್ಳುವಾಗ ಹಗುರವಾಗಿ ಹೋಗ್ತಾ ಇದ್ರು. ಆದರೆ ನಾನ್ ಸ್ಟ್ರೈಕಲ್ಲಿ ಚಿಕ್ಕ ಹುಡುಗ ಚಿಂಟು ಚಿರತೆ ವೇಗದಲ್ಲಿ ರನ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಮನೋಜ್ ಅವರು ರನ್ ಕಂಪ್ಲೀಟ್ ಮಾಡುವಲ್ಲಿ ಸಫಲರಾಗಲಿಲ್ಲ. ಗೋಕಾಕ್ದ ಅನುಭವಿ ವಿಕೆಟ್ ಕೀಪರ್ ರಾಹುಲ್ ಅವರು ರನ್ಔಟ್ ಮಾಡಿಬಿಟ್ರು. ಹಾನಗಲ್ಲಿನ ಪುತ್ರ ಅಂಕುಶ್ ಕಲಾಲ್ ಅವರಿಗೆ ಪ್ರೇಕ್ಷಕರಿಂದ ಭಾರಿ ಪ್ರೋತ್ಸಾಹ. ಅವರ ಜರ್ಸಿ ನಂಬರ್ನ ಕೂಗಿ 52 ಅಂತ ಕೂಗಿ ಹೇಳ್ತಾ ಇದ್ದಾರೆ. ಬಾದಾಮಿ ತಂಡದ ನಾಯಕ ಪ್ರವೀಣ್ ಇಲ್ಲಿ ಮೇಲ್ಗಡೆ. ಕಿಟಿ ಕನ್ಫರ್ಮ್ ಆಗೈತಾ ಫೀಲ್ಡರ್ಸ್. ರಮೇಶ್ ಅಂಪೈರ್, ಮೇನ್ ಅಂಪೈರ್.
ಕನ್ಫರ್ಮ್ ಆಯ್ತಾ ಅಂಪೈರ್? ಕನ್ಫರ್ಮಾ? ಓಕೆ. ಗುರು ಅವರ ಗುರುಕಲಾಲ್ ಅವರ ನೀವು ಕುಡ್ತಾ ಇರೋದು ತಂಪ ಪಾನಿ ನಾವು ಕೊಟ್ಟಿದ್ದು, ನಮ್ಮನ್ನು ಕೊಟ್ಟಿದ್ದು. ಎರಡು ಪೇರ್ನ ಮಧ್ಯೆ ಗುರುಕಲಾಲ್ ಅವರ ಈಶ್ವರ್ ಒಂದೇ ನಿಮಿಷ, ಒಂದು ಸೆಕೆಂಡ್. ಈ ತಂಪು ಪಾನೀಯನ ಗೋಪಾಲ್ ಕಲಾಲ್ ಬೆಂಗಳೂರು ಅವರು ನಮಗೆಲ್ಲ ಕ್ಯಾಪ್ ಕೊಟ್ಟಿರ್ತಾರೆ. ಅವ್ರಿಗೆ ಎಲ್ರಿಗೂ ಈ ತಂಪು ಪಾನೀಯ ಮಾಡಿರ್ತಾರೆ. ಗುರುರಾಜ್ ಕಲಾಲ್ ಅವ್ರ ನಾವು ಮಾಡಿವಿ ನೋಡ್ರಿ. ಗುರುರಾಜ್ ಕಲಾಲ್ ಅವ್ರಿಗೆ ಎರಡು ಕೊಡ್ರಿ. ಬಾದಾಮಿ ತಂಡದ ಮ್ಯಾನೇಜರ್ ಗೋಪಾಲ್ ಕಲಾಲ್ ಅವರು ನೆರವೇರಿದಂಥವ್ರಿಗೆ ಶರ್ಬತ್ತನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಜೋರಾಗಿ ಹೊಡಿದ್ದಾರೆ. ಫೀಲ್ಡರ್ ತಲೆ ಮೇಲೆ ಆಸಲ್ತಾ ಇದೆ. ಕಾದು ಹೋಗ್ಬೇಕು ಏನಾಗುತ್ತೆ ಅಂತ. ಓ, ಸ್ವಲ್ಪ ಉಳಿತು. ಫೋರ್ ಹೋಗಿಲ್ಲ ಕಾಣ್ತಾ ಇದೆ, ಇಲ್ಲಿ ಲೈವ್ ಇದೆ. 3 ರನ್ನು. ಐದನೇ ಓವರ್ನ ಕೊನೆ ಎಸೆತ 40 ರನ್ಗಳು. 40 ರನ್ಸ್, 5 ವಿಕೆಟ್, 4 ಓವರ್ 5 ಬಾಲ್ಸ್. ಓ, ನೇರವಾಗಿ ಕಾಲಿಗೆ. 5 ಓವರ್ ಮುಕ್ತಾಯ, 40 ರನ್, 5 ವಿಕೆಟ್ ನಷ್ಟಕ್ಕೆ. ಕೊನೆಯ ಎಸೆತ, ಕೊನೆಯ 6 ಎಸೆತಗಳಲ್ಲಿ ಏನಾಗುತ್ತೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಮುಂದೆ ಚಿಕ್ಕಮೂರ್ತಿ, ಚಿಂಟು. ಐವತ್ತು ಜರ್ಸಿ ಹೊತ್ಕೊಂಡು ಗೋಕಾಕ್ ಕರ್ದಂಟಿನ ಭಾರವನ್ನು ಹೊತ್ಕೊಂಡು ಪ್ರದೀಪ್ ಧಾರವಾಡ ಪೇಡನ ಕರೆಯಿಸಲು ಬರ್ತಿದ್ದಾರೆ. ನೋಡುವ. ಚಿಂಟು ಜೋರಾಗಿ ಹೊಡೆದರೆ 4. ಚಿಂಟು ಅವರಿಂದ ಪ್ರಥಮ ಬೌಂಡ್ರಿ. ಅವರೊಂದಿಗೆ 8 ರನ್ನ ಪೇರಿಸಿದ್ರು. 44ಕ್ಕೆ 5 ಧಾರವಾಡ. ಪ್ರದೀಪ್ ಅವರ ಮೊದಲ ಎಸೆತದಲ್ಲಿ ಬೌಂಡ್ರಿ ಲೈನಿಂದ ಹೊರಗೆ ಕಳಿಸ್ಬಿಟ್ರು. ಚಿಕ್ಕಮೂರ್ತಿ, ಚಿಂಟು ಅಂಕುಶ್ ಕಲಾಲ್ ಅವರು ಫೀಲ್ಡ್ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಪ್ರದೀಪ್ ಮತ್ತೊಮ್ಮೆ ರಿವರ್ಸ್ ಹೊಡ್ಲಿಕ್ಕೆ ಹೋಗಿ ವಿಫಲರಾದ್ರು. ಉತ್ತಮ ಬೌಲಿಂಗ್ ಪ್ರದರ್ಶನ ಪ್ರದೀಪ್ ಅವರಿಂದ. ಕರ್ನಾಟಕ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2024. ಚಿಂಟು ಜೋರಾಗಿ ಹೊಡೆದರೆ ಡೀಪ್ ಫೈನಲ್ಗೆ ಹತ್ರ ಹೋಗ್ತಾ ಇದೆ. ನೋಡ್ಬೇಕು. 2 ರನ್ ತೆಗೆಯುವಲ್ಲಿ ಏನಾಗುತ್ತೆ. ಓ, ಕಾಂಪ್ಲೀಟೆಡ್. 2 ರನ್ ತೆಗೆದುಕೊಂಡ್ರು. ಸ್ವಲ್ಪ ಅದರಲ್ಲಿ ಈ ಬೌಂಡ್ರಿ ಮಿಸ್ ಆಯಿತು. ಉತ್ತಮ ಕ್ಷೇತ್ರ ರಕ್ಷಣೆ ಅಲ್ಲಿ ಗೋಕಾಕ್ ತಂಡದಿಂದ. ಕಾರ್ತಿಕ್ ಅವರು ಅಲ್ಲಿ ಹೋಗಿನೂ ಕೂಡ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಪ್ರದೀಪ್ ಮತ್ತೊಮ್ಮೆ ಚಿಂಟುಗೆ. ಧಾರವಾಡ ತಂಡದ ಸಹ ಆಟಗಾರರು ಶಾಂತಿಯಿಂದ ವರ್ತಿಸಬೇಕು. ಇಲ್ಲಿ ಗೆದ್ದರು ಕಲಾಲರೇ, ಸೋತರು ಕಲಾಲರೇ. ಇದು ಕಲಾಲ್ ಪರಿವಾರಗಳ ಸಮ್ಮಿಲನ KCPL. ಓ, ಉತ್ತಮವಾದ ಬೌಲಿಂಗ್.
ಅಂಪೈರ್ ನಿರ್ಣಯ ನಾಟ್ ಔಟ್. ಈ ಚಿಕ್ಕದಾದ ಮೂರ್ತಿ ಗೋಕಾಕಿನ ಮೇಲೆ ಬಹಳ ಪ್ರಹಾರ ಮಾಡ್ತಾ ಇದೆ. ನಲವತ್ತಾರಕ್ಕೆ 5. ಪ್ರದೀಪ್ ಅವರಿಂದ ಅದ್ಭುತ ಬೌಲಿಂಗ್, ನೇರವಾಗಿ ಸ್ಟಂಪ್ನ ಬೆಲ್ಸನ ಬೀಳಿಸ್ಬಿಡ್ತು. 6ನೇ ಓವರ್ನ ಕೊನೆಯ ಸತ ಬಾಕಿ ಇದೆ. ಆಕಾಶ್ ಪ್ರದೀಪ್ ಅವರ ಅನುಭವದ ಬೌಲಿಂಗ್ ಮುಂದೆ 46ಕ್ಕೆ 6. 6ನೇ ಓವರ್ನ ಕೊನೆಯ ಎಸೆತ. ಜೋರಾಗಿ ಹೊಡೆದರೆ ಆಕಾಶ್. ಪ್ರದೀಪ್ ಅವರ ಕೊನೆ ಬಾಲ್ ಇದು. 1 ರನ್ ತೆಗೆಯುವಲ್ಲಿ ಸಫಲ. ನಾಟ್ ಔಟ್. ಇದರೊಂದಿಗೆ 6 ಓವರ್ಗೆ 47, 6 ವಿಕೆಟ್ ನಷ್ಟಕ್ಕೆ 48 ರನ್ ಟಾರ್ಗೆಟ್ ಗೋಕಾಕ್ ತಂಡಕ್ಕೆ. ಗೋಕಾಕ್ ತಂಡದ ಹೊಡಿಬಡಿ ಆಟಗಾರ ಯಶ್ ಅವರಿಗಾಗಿ ಕಾಯುತ್ತಿರುವ ಗ್ಯಾಲರಿ. ಗೋಕಾಕ್ ತಂಡದ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ, ಹಾಗೆ ಧಾರವಾಡ ತಂಡದ ಆಟಗಾರರಿಂದ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ. ಇದು ಕೆಸಿಪಿಎಲ್ನ ಅಂತಿಮ ಪಂದ್ಯ. ಕನಿಷ್ಠ ಪ್ರತಿದಿನ 2,000 ಜನರು ವಾಯ್ಸ್ ಸ್ಪೋರ್ಟ್ಸ್ ಮೂಲಕ ಈ ಪಂದ್ಯನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೆಸಿಪಿಎಲ್ನ ಸಂಪೂರ್ಣ ತಂಡದ ವತಿಯಿಂದ ವಾಯ್ಸ್ ಸ್ಪೋರ್ಟ್ಸ್ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮುಂದೆ ಯಾರಾದರೂ ಲೈವ್ ಸ್ಪೋರ್ಟ್ಸ್ ಮಾಡಬೇಕಾದ್ರೆ ವಾಯ್ಸ್ ಸ್ಪೋರ್ಟ್ಸ್ ಅನ್ನ ಸಂಪರ್ಕ ಮಾಡಬಹುದು. ಅತಿ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕ್ಷಣಗಳನ್ನು ಕವರ್ ಮಾಡುತ್ತಾ ಎಲ್ಲ ಗ್ಯಾಲರಿಯನ್ನು ತೋರಿಸುತ್ತಾ, ಪ್ರತಿಯೊಬ್ಬ ಅಭಿಮಾನಿಯನ್ನು ತೋರಿಸುತ್ತಾ, ಆಟವನ್ನು ತೋರಿಸುತ್ತಾ ರಸದೌತಣವನ್ನು ನೀಡುತ್ತಿದ್ದಾರೆ. ನೀರು ಬಾಲ್ ನೀರು ನೀರು ಕಮಿಟಿಯ ಪ್ರತಿಯೊಬ್ಬರಿಗೂ ಟಿ ಶರ್ಟ್ ಅನ್ನ ದಾನಿ ಮಾಡಿದಂತಹ ವೈಷ್ಣವಿ ಜ್ಯುವೆಲರ್ಸ್, ಜವಾಹರ್ ರಸ್ತೆ, ಕೊಪ್ಪಳ ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಆವಾಗಲೇ ನಾ ಹೇಳ್ತಾ ಅರ್ಧಕ್ಕೆ ಬಿಟ್ಬಿಟ್ಟೆ. ಲೈವ್ ಸ್ಪೋರ್ಟ್ಸ್, ವಾಯ್ಸ್ ಸ್ಪೋರ್ಟ್ಸ್ ಅತಿ ಅಚ್ಚುಕಟ್ಟಾಗಿ ಪ್ರಸಾರ ಮಾಡುತ್ತಾರೆ. ಅದು ನಮ್ಮ ಅನುಭವ ನಿಮ್ಗೆ ಹೇಳ್ತಾ ಇದ್ದೀವಿ.
ಹಾನ್ಗಲ್ ಕಲಾಲ್ ಖಾಟಿಕ್ ಮಹಿಳಾ ಸಮಾಜದ ಪ್ರತಿಯೊಬ್ಬ ಮಹಿಳಾ ಸದಸ್ಯರು ಬಂದು ಈ ಕೆಸಿಪಿಎಲ್ಗೆ ತಮ್ಮ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ವಾಯ್ ಸ್ಪೋರ್ಟ್ಸ್ನ ಪ್ರತಿಯೊಬ್ಬ ಜೀಲನ್ ಆ್ಯಂಡ್ ಟೀಮ್ ಅವರು ನಮ್ಮೊಂದಿಗೆ 3 ದಿನಗಳ ಈ ಕವರೇಜ್ನಲ್ಲಿ ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಂಡು ಈ ಕೆಸಿಪಿಎಲ್ನ ನಡೆಸಿಕೊಟ್ಟಿದ್ದಾರೆ. ವಾಯ್ ಸ್ಪೋರ್ಟ್ಸ್ನವರು ಫುಟ್ಬಾಲ್ ಆಗಲಿ ವಾಲಿಬಾಲ್ ಆಗಲಿ ಯಾವುದೇ ಪಂದ್ಯಾವಳಿಗಳನ್ನಾಗಲಿ ಅವರು ಅಚ್ಚುಕಟ್ಟಾಗಿ ವಿತ್ ಸ್ಕೋರ್ ಕಾರ್ಡ್ ತಮಗೆ ಲೈವ್ ಆಗಿ ಕೊಡ್ತಾರೆ. ಯಾರಾದರೂ ಲೈವ್ ಮಾಡಬೇಕಾದ್ರೆ ದಯವಿಟ್ಟು ಅವರನ್ನು ಸಂಪರ್ಕಿಸಿ. ಅವರ ನಂಬರ್ ತೆರೆ ಮೇಲೆ ಕಾಣುತ್ತೆ, ಆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ಹಾಗೂ ಎಲ್ಲ ನಮ್ಮ ತಂಡದ ಆಟಗಾರರು ಅತಿ ಅಚ್ಚುಕಟ್ಟಾಗಿ ಈ ಪಂದ್ಯಾವಳಿಯನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ಕೆಸಿಪಿಎಲ್ ಕರ್ನಾಟಕ ಅಖಿಲ ಕರ್ನಾಟಕ ಕಲಾಲ್ ಪರವಾಗಿ ವಂದನೆಗಳು. 3 ದಿನಗಳಿಂದ ಹುಬ್ಬಳ್ಳಿ ಯುವಶಕ್ತಿ ತಂಡದವರು, ಗದಗ್ RCG ತಂಡದವರು, ಬದಾಮಿ ತಂಡದವರು, ಗೋಕಾಕ್ ತಂಡದವರು, ಧಾರವಾಡ ತಂಡದವರು ಎಲ್ಲರೂ ನಮ್ಮ ಜೊತೆ ನಿಂತುಕೊಂಡು ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಸ್ಕೋರರ್ ಆಗಿ ಮನೀಶ್ ಕಲಾಲ್, ಅಭಿಷೇಕ್ ಕಲಾಲ್, ಸಾರ್ಥಕ್ ಕಲಾಲ್, ಗಣೇಶ್ ಕಲಾಲ್, ಪ್ರಣವ್ ಕಲಾಲ್, ಇವು ಸಣ್ಣ ಹುಡುಗರು 3 ದಿನಗಳ ಕೂಡಿ 5 ಮಂದಿ ಪ್ರತಿ ಕ್ಷಣದ ಸ್ಕೋರ್ ಕಾರ್ಡನ್ನು ಇಟ್ಟಿದ್ದಾರೆ. ಅವರಿಗೂ ಕೂಡ ಕೆಸಿಪಿಎಲ್ ಪರವಾಗಿ ಧನ್ಯವಾದಗಳು. ಆಟಗಾರರು ಗಟ್ಟಿಯಾಗುವಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಸಂಜೀವ್ ಸಿದ್ದೋಜಿ ಕಲಾಲ್, ಸಾವನ್ ಕಲಾಲ್, ಸಚಿನ್ ರಾಜಟಪ್ಪ ಕಲಾಲ್, ಪ್ರಕಾಶ್ ಕಲಾಲ್ ಅವರಿಗೂ ಕೂಡ ಧನ್ಯವಾದಗಳು. ಅಕ್ಷಯ್ ಧಾರವಾಡ ತಂಡದಿಂದ 1 6 ಹೊಡೆದರೆ 500 ಆದಿಶಕ್ತಿ ಜನರಲ್ ವೆಲ್ಡಿಂಗ್ ವರ್ಷ ವತಿಯಿಂದ ಅಕ್ಷಯ್ ಕಾರ್ತಿಕ್ ಕಡೆಗೆ ಸ್ಟ್ರೈಕಲ್ಲಿ ಕಾರ್ತಿಕ್, ನಾನ್ ಸ್ಟ್ರೈಕ್ ಯಶ್ ಜೋರಾಗಿ ಹೊಡೆದಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ ಪಾಯಿಂಟ್ ಅಲ್ಲಿ 4. ಪ್ರಥಮ ಎಸೆತದಲ್ಲಿ ಕಾರ್ತಿಕ್ ತನ್ನ ಪ್ರಭಾವ ಬೀರಿದ್ರು. 4 ರನ್ಗಳು. ಪ್ರಥಮ ಎಸೆತದಲ್ಲಿ ಕಾರ್ತಿಕ್ 4 ರನ್ ತಮ್ಮದಾಗಿಸ್ಕೊಂಡ್ರು. ಪಂದ್ಯಾವಳಿಯ ಹಿಂದಿನ ದಿನ ಅತಿ ಪ್ರೆಷರ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ನಮ್ಮ ಕಲಾಲ್ ಸಮಾಜ ಹುಡುಗರು ಬಂದು ಕೈ ಜೋಡಿಸಿ ಬಹಳ ಸಹಾಯ ಮಾಡಿದರು. ಅವ್ರಿಗೆಲ್ಲ ಧನ್ಯವಾದಗಳು. 3 ದಿನ ಅಕ್ಷಯ್ ಮತ್ತೊಮ್ಮೆ ಕಾರ್ತಿಕ್ಗೆ 2ನೇ ಎಸೆತ ತೆಗೆದುಕೊಂಡು
ಮತ್ತೊಮ್ಮೆ ಜೋರ ಹೊಡೆದಾರೆ ಕಾರ್ತಿಕ್, ನೋಡ್ಬೇಕು. ಚಿಕ್ಕಮೂರ್ತಿ ಚಿಂಟು ಕೈಯಲ್ಲಿ ಬಾಲು. ಬದುಕು ಜಟಕ ಬಂಡಿ ಸೋದರರಂತ ರಾಕೇಶ್ ಹಾಗೂ ಸೂರಜ್ ಅವರು ಕೂಡ ನಮಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಮತ್ತೊಂದು 4 ಕಾರ್ತಿಕೇತ್ ಇವರೊಂದಿಗೆ 8 ರನ್, 3 ಬಾಲ್ನಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕಾರ್ತಿಕ್ 3 ಎಸೆತದಲ್ಲಿ 8 ರನ್ಗಳು. ಮತ್ತೊಮ್ಮೆ ತಾರಕೇಶ್ವರ ಎಣ್ಣಿಂದ ಕಾರ್ತಿಕ್ ಕಡೆಗೆ ಅಕ್ಷಯ್. ಜೋರಾಗಿ ರಿವರ್ಸ್ ಹಿಟ್ ಹೊಡೆಯೋಗಿ, ರಿವರ್ಸ್ ಶಾಟ್ ಹೊಡೆಯೋಗಿ ವಿಫಲರಾದ್ರು ಕಾರ್ತಿಕ್. ಇನ್ನೊಂದು ಚಿಕ್ಕಮೂರ್ತಿ ಕಾಣ್ತಾ ಇದೆ, ಅದೇ ಚಿಂಟು, ಇವ್ ನಂಬರ್ 7. ಚಿಂಟು ಅವ್ರ ಪಿಂಟು. ಒಂದ್ ಕಡೆ ಗೋಕಾಕ್ ಕರ್ದಂಟ್, ಇನ್ನೊಂದ್ ಕಡೆ ಧಾರವಾಡ ಪೇಡ. ಯಾರಿಗೆ ಏನ್ ಬೇಕು? ಹಲೋ, ಉತ್ತಮವಾಗಿ ಆಡಿದ್ರು. ರಿವರ್ಸ್ ಆಡಲು ಸರಳವಾಗಿ ಒಂದನ್ನು ಕದ್ಬಿಟ್ರು. ಅನುಜ್ ಅವರು ನೋಡ್ತಾ ನಿಂತ್ಬಿಟ್ಟಿದ್ದಾರೆ, ಅದು ಹೇಗೆ ರನ್ ತೆಗೆದುಕೊಂಡ್ರು ಅಂತ. ಈ ಓವರ್ನ ಕೊನೆಯ ಎಸೆತ. ಈ ಟೂರ್ನಮೆಂಟ್ನ ಕ್ಯಾಶ್ ಪ್ರೈಸ್ ದಾನಿಗಳು ಆನಂದ್ ಕಲಾಲ್, ಧಾರವಾಡ ಅಳ್ನಾವರ ಯುವ ಮುಖಂಡರು. ಅನುಜ್ ಪ್ರಯತ್ನ ಪಟ್ಟರು ಆಗಲಿಲ್ಲ, ಅವರು ಬರೋರಿಗೆ ಭೂಮಿಯ ಚಿಂಬಿಸ್ಬಿಡ್ತು ಬಾಲು. ಹಲೋ, ಹುಬ್ಬಳ್ಳಿಯಿಂದ ತಾರಾಸ್ವಾಮಿ ಟೈಲ್ಸ್ನಿಂದ ಅವರು ಒಂದು ಆಫರ್ನ ಕೊಟ್ಟಿದ್ದಾರೆ. ಬಾಲರ್ಸ್ಗೆ 1 ವಿಕೆಟ್ ತೆಗೆದರೆ 500 ರೂಪಾಯಿ. ಧಾರವಾಡ ತಂಡದವರು 1 ವಿಕೆಟ್ ತೆಗೆದರೆ 1 ವಿಕೆಟ್ಗೆ 500 ರೂಪಾಯಿ. ತಾರಾಸ್ವಾಮಿ ಟೈಲ್ಸ್ ಅವರಿಂದ 1 ವಿಕೆಟ್ಗೆ 500 ರೂಪಾಯಿ. ಧಾರವಾಡ ತಂಡದವರು ಕಿವಿ ಕೊಟ್ಟು ಕೇಳಬೇಕು. ಎಲ್ಲ ಟ್ರೋಫಿಗಳ ದಾನಿ ಯುವ ಮುಖಂಡರಾದ ನರಗೊಂದಿನ ರಾಜು ಕಲಾಲ್ ಅವರು, ಪ್ರಾಯೋಜಕರಾಗಿ ಸಂಭಾಜಿ ಕಲಾಲ್ ಹುಬ್ಬಳ್ಳಿ, ಸಂಭಾಜಿ ಡಿ ಕಲಾಲ್ ಶಿರೋಳ ಹಾಗೂ ಕೆಡಿ ಕಲಾಲ್ ಗೋಕಾಕ್, ಇವರೆಲ್ಲರಿಗೂ ಇವರ ಜೊತೆ ಸಹಾಯ ಹಸ್ತ ಚಾಚಿದ ಪ್ರತಿಯೊಬ್ಬರಿಗೂ ಈ ಮೂಲಕ ವಂದನೆಗಳನ್ನ ಹೇಳ್ತಾ ಇದ್ದೀವಿ. ಒಂದು ಓವರ್ಗೆ 10 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಗೋಕಾಕ್ ತಂಡ ಮುನ್ನಡೆತಾ ಇದೆ. ಮನೋಜ್ ತಂಡದ 2ನೇ ಓವರ್ ತಗೊಂಡು 1 6 ಹೊಡೆದಲ್ಲಿ 500, 1 ವಿಕೆಟ್ ಹೋದಲ್ಲೂ 500. ಯಶ್ ಜೋರಾಗಿ ಹೊಡೆದಿದ್ದಾರೆ. ಟೂರ್ನಿ ಉದ್ದಕ್ಕೂ ತಮ್ಮ ಕನ್ಸಿಸ್ಟೆನ್ಸಿ ಆಟವನ್ನು ತೋರಿಸ್ತಾ ಬಂದಿರುವ ಯಶ್ 2 ರನ್ ತೆಗೆದುಕೊಂಡ್ಬಿಟ್ರು. ಮನೋಜ್ ಪವರ್ ಪ್ಲೇ ಓವರ್ನ 2ನೇ ಎಸೆತ ತಗೊಂಡು ಯಶ್ ಮುಂದುಗಡೆ.
ಮತ್ತೊಮ್ಮೆ ಆಕಾಶದ ಎತ್ತರಕ್ಕೆ ಚೆಂಡು ಬೌಂಡ್ರಿಲಿನಿಂದ ಹೊರಗೆ. ಯಶ್ ಅವರ ಪ್ರತಾಪ ತಡೆಯಲು ಧಾರವಾಡ ತಂಡದಿಂದ ಆಗುತ್ತಿಲ್ಲ. ನೋಡ್ಬೇಕು ಮೂರನೇ ಸತಕ್ಕೆ ಏನ್ ಮಾಡ್ತಾರೆ ಅಂತ. ಫೀಲ್ಡ್ ಸೆಟ್ಟಿಂಗ್ ಚೇಂಜ್ ಮಾಡ್ತಾ ಇದ್ದಾರೆ. ಮನೋಜ್ ಮುಂದೆ ಯಶಸ್ಸು ಕಾಣ್ತಾ ಇರೋದು ಯಶ್. ಮನೋಜ್ ಅವರಿಗೆ ಯಾವುದೇ ಯಶಸ್ಸು ಕಾಣ್ತಾ ಇಲ್ಲ. ಮೂರನೇ ಎಸೆತವು ಕೂಡ ಬೌಂಡ್ರಿ ಹೊರಗೆ. ಯಶ್ ಅವರ ಪ್ರತಾಪ ಮನೋಜ್ ಅವರ ಮೇಲೆ. ಟೂರ್ನಿ ಉದ್ದಕ್ಕೂ ಅತಿ ಉತ್ತಮವಾಗಿ ಆಟವನ್ನು ಆಡುತ್ತಿರುವ ಯಶ್ ಉತ್ತಮವಾಗಿ ಬಲಿ ಹಾಕಿದ್ದಾರೆ. 1 6 ಹೊಡೆದರೆ ರೇಣುಕಾ ಜ್ಯುವೆಲ್ಲರ್ಸ್ ಪರವಾಗಿ 1,000 ರೂಪಾಯಿ. ಪ್ರತಿಯೊಂದು ಸಿಕ್ಸ್ಗೆ ರೇಣುಕಾ ಜ್ಯುವೆಲ್ಲರ್ಸ್ ಪರವಾಗಿ 1,000 ರೂಪಾಯಿ. ಉತ್ತಮ ಹೊಡೆದರೆ ಯಾಶ್ ಮತ್ತೊಂದು ಬೌಂಡ್ರಿ ಹತ್ತ ಬಾಲ್ ಏನಾಗುತ್ತೆ ಅಂತ ಕಾದು ನೋಡಬೇಕು. ನೋ 4 2 ರನ್. ಎರಡನೇ ಓವರ್ನ ಕೊನೆಯ ಎಸೆತ 22 ರನ್ನು. ಮತ್ತೊಮ್ಮೆ ಆಕಾಶದ ಎತ್ತರಕ್ಕೆ ಚೆಂಡು ನೋಡು ಕಾದು ಹೋಗು. ಓ ಬೌಂಡ್ರಿನ ಚೆಂಡು ಮತ್ತೆ ಮಿಸ್ ಫೀಲ್ಡ್. ಉತ್ತಮ ಕ್ಷೇತ್ರ ರಕ್ಷಣೆ. 2 ಓವರ್ಗೆ 25 ರನ್ನು. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 2 ಓವರ್ 25 ರನ್ನು. 25 2 overs 25 runs for no loss. ಇಪ್ಪತ್ನಾಲ್ಕು ಬಾಲ್ಗಳಿಗೆ 23 ರನ್ಗಳ ಅವಶ್ಯಕತೆ. 24 balls remaining. 23 runs. ಚಿಂಟು ಚಿಕ್ಕಮೂರ್ತಿ ಚಿಂಟು ಚೆಂಡನ್ನು ತೆಗೆದುಕೊಂಡು ಬಲಾಢ್ಯ ಯಶ್ ಮುಂದೆ. ಧಾರವಾಡದ ಕ್ಲಬ್ ಆಟಗಾರ ಚಿಂಟು ಮುಂದೆ ಗೋಕಾಕಿನ ಕ್ಲಬ್ ಆಟಗಾರ ಯಶ್. ನಲವತ್ತೆಂಟು ರನ್ಗಳ ಲಕ್ಷ್ಯವನ್ನ ಬೆನ್ನತ್ತಿ ಈಗಾಗಲೇ 25 ರನ್ನುಗಳನ್ನು ಪೇರಿಸಿದೆ ಗೋಕಾಕ್ ತಂಡ. 24 ಎಸೆತಗಳಲ್ಲಿ 23 ರನ್ಗಳನ್ನು ಗಳಿಸಬೇಕಿದೆ. ಕಾದು ನೋಡಬೇಕು ಯಾರು ದಡ ಸೇರುತ್ತಾರೆ ಅಂತ. ಉತ್ತಮ ಹೇಳಿದರೆ ಕಾದು ನೋಡಬೇಕು. ಓ ಕ್ಯಾಚ್ ಮಿಸ್ ಮಾಡಿಬಿಟ್ರು. ಅದು 3 ರನ್ನು. 3 ರನ್ಸ್. 2 ಓವರ್ 1 ಬಾಲು 28 ರನ್ನು. ನೋಡಿ ಅಷ್ಟು ಆಕಾಶದಲ್ಲಿ ಚಿಮ್ಮಿದಂಥ ಚೆಂಡನ್ನ ಕೈ ಚೆಲ್ಬಿಟ್ರು. ಯಶ್ ಅವರಿಗೆ ಒಂದು ಜೀವದಾನ. ಸರಣಿ ಯುದ್ಧಕ್ಕೂ KCPLನ ಸರಣಿ ಯುದ್ಧಕ್ಕೂ ಅವರ ಜೀವದಾನಗಳ ಮೇಲೇನೆ ಅತಿ ಹೆಚ್ಚು ಅವಲಂಬನೆಯಾಗಿದೆ.
ಉತ್ತಮ ಫೀಲ್ಡಿಂಗ್, 2 ರನ್ಗಳಿಗೆ ತೃಪ್ತಿ ಗೋಕಾಕ್ ತಂಡ. ಇದರೊಂದಿಗೆ ತಂಡದ ಮೊತ್ತ 30, 2 ಓವರ್ 2 ಬಾಲು. ಚಿಕ್ಕಮೂರ್ತಿ, ಚಿಂಟು, ಮತ್ತೊಮ್ಮೆ ಕಾರ್ತಿಕ್. ಈ ಪಂದ್ಯಾವಳಿಯ ತೃತೀಯ ಬಹುಮಾನವನ್ನು ಬದಾಮಿ ತನ್ನದಾಗಿಸಿಕೊಂಡಿದೆ. ಮತ್ತೆ ಜ್ವರ ಹೊಡೆದರೆ ಕಾಲು ಕ್ಯಾಚ್, ಜಸ್ಟ್ ಮಿಸ್. ಉತ್ತಮ ಪ್ರಯತ್ನ ಮಾಡಿದ್ರು ಅಲ್ಲಿ ಹಿರಿಯ ಆಟಗಾರರು, ಆದರೆ ದಕ್ಕಲಿಲ್ಲ. ಚಿಂಟು ಅವರ ಬೌಲಿಂಗ್ನಲ್ಲಿ ಕಾರ್ತಿಕ್ ಅವರ ವಿಕೆಟ್ 2 ಸಾರಿ ಕೈ ಚೆಲ್ಲಿದ್ದಾರೆ. ಉತ್ತಮ ಬೌಲಿಂಗ್ ಪ್ರದರ್ಶನ ಚಿಂಟು ಅವರಿಂದ. ಕಾದು ನೋಡಬೇಕು ಈ ಚಿಕ್ಕ ಮೂರ್ತಿ ಏನುಗಳು ಪ್ರಸಿದ್ಧಿ ಮಾಡುತ್ತೆ ಅಂತ. ಜೋರಾಗಿ ಹೊಡೆಯೋಗಿ ವಿಫಲರಾದ್ರು ಲೆಗ್ ಬಾಯ್ಸ್. ಹಲೋ, ಮೂರು ಓವರ್ಗೆ 32 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲದೆ 18 ಬಾಲಿಗೆ 16 ರನ್ಗಳ ಅವಶ್ಯಕತೆ ಗೋಕಾಕ್ ತಂಡಕ್ಕೆ. ನಿರ್ಣಾಯಕರು ಬೇಗನೆ ಆಟವನ್ನು ಪ್ರಾರಂಭ ಮಾಡಬೇಕು. ಮೂರು ಓವರ್ 32 ರನ್ನು, ಯಾವುದೇ ವಿಕೆಟ್ ನಷ್ಟವಿಲ್ಲ. ಟೂರ್ನಿಯ ಉದ್ದಕ್ಕೂ ಅತ್ಯುತ್ತಮ ಆಟದ ಪ್ರದರ್ಶನ ಮಾಡಿದಂಥ ಯಶ್ ಹಾಗೂ ಕಾರ್ತಿಕ್ ಸ್ಕ್ರೀನ್ನಲ್ಲಿದ್ದಾರೆ. ಹೋರಿ ಹಬ್ಬದ ಹೊಸ ಬಿರುಗಾಳಿ ಎಬ್ಬಿಸಿದಂತ ಪದ ಯಶ್ ಅವ್ರಿಗೆ. ಯಾಬಸ್ 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 ಯಾಬಸ್. ಗೋಕಾಕ್ ತಂಡದ ಯಶ್ ಬಾಲ್ ಹೊಡಿ. ಯಾಬಸ್ 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 ಯಾಬಸ್. ಮನೋಜ್ ವಿಕೆಟ್ ತಗೊಂಡ್ರು. ಮನೋಜ್ ಅವರು ಬಂದ ಕೂಡಲೇ ಪ್ರಥಮ ಎಸೆತದಲ್ಲಿ ಮನೋಜ್ ಅವರ ವಿಕೆಟ್ ಕಬಳಿಸಿಕೊಂಡ್ರು. ಮನೋಜ್ ಅಕ್ಷಯ್ 500ಗಳ ಬಹುಮಾನ ತಮ್ಮದಾಗಿಸಿಕೊಂಡಿದ್ದಾರೆ. ಮೊದಲ ವಿಕೆಟ್, ಅದು ಅತಿ ಮುಖ್ಯವಾದ ವಿಕೆಟ್ ಮನೋಜ್ ಅವರು ಪಡ್ಕೊಂಡಿದ್ದಾರೆ. ಎರಡನೇ ಎಸೆತ ಮನೋಜ್. ಮಂಜುನಾಥ್ ಪ್ರಥಮ ಎಸೆತ ಬೀಟ್ ಮಾಡಿದ್ರು. ಇಷ್ಟೊತ್ತು ನಮ್ಮನ್ನ ರಂಜಿಸಿದಂತಹ ಯಶ್
ಓ ಸ್ವಲ್ಪದರಲ್ಲಿ ಮಿಸ್. ಹಲೋ ಹಲೋ ಹಲೋ. ಧಾರಾಸ್ವಾಮಿ ಟೈಲ್ಸ್ ಹುಬ್ಬಳ್ಳಿ ಅವರ ವತಿಯಿಂದ ಮನೋಜ್ ಅವರಿಗೆ 500 ರೂಪಾಯಿ ಬಹುಮಾನ ಸಿಕ್ಕಿದೆ ವಿಕೆಟ್ ಹಾಕಿದ್ದಕ್ಕೆ. ಮೂರು ಸ್ಥಿತಿಗಳು ಮುಗಿದಿದ್ದಾವೆ. ಕಾರ್ತಿಕ್ ಉತ್ತಮ ಕಾರ್ತಿಕ್ ವೆರಿ ಗುಡ್. ಕಾರ್ತಿಕ್ ಅವರ ವಿಕೆಟ್. ಸೂಪರ್. ಕೈ ಹಾಕ್ಯಾರ. ಸೂಪರ್ ಕ್ಯಾಚ್, ಸೂಪರ್ ಕ್ಯಾಚ್. ಮನೋಜರ ಬಾಲಿಗೆ ಕಾರ್ತಿಕ್ ಅವರ ಹೊಡೆದ ಚೆಂಡು ಶುಭಮ್ ಅವರ ಕೈಯಲ್ಲಿ. ಹೋರಿ ಹಬ್ಬದ ಸ್ಟೈಲ್ ನಲ್ಲಿ ಕೈ ಹಾಕ್ಯಾನ. ಯಾಬಸ 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 ಯಾಬಸ. ಇದರೊಂದಿಗೆ ಗೋಕಾಕ್ ತಂಡದ ಮೊತ್ತ 3 ಓವರ್ 4 ಬಾಲಿಗೆ 33 ರನ್ನು 2 ವಿಕೆಟ್ ನಷ್ಟಕ್ಕೆ. ಬ್ಯಾಟ್ಸ್ಮನ್ ಪ್ರದೀಪ್. ಮನೋಜ್ ಅವರಿಗೆ 1,000 ರೂಪಾಯಿ, 500 ರಂತೆ 1,000 ರೂಪಾಯಿ ಹುಬ್ಬಳ್ಳಿ ತಾರಾಸ್ವಾಮಿ ಟೈಲ್ಸ್ ಅವರ ವತಿಯಿಂದ. ಹುಬ್ಬಳ್ಳಿಯ ತಾರಾಸ್ವಾಮಿ ಟೈಲ್ಸ್ ಅವರಿಂದ 500 ರಂತೆ 2 ವಿಕೆಟ್ ಕಬಳಿಸಿದಂತಹ ಮನೋಜ್ ಅವರಿಗೆ ಬಂದ ಮೊದಲ ಓವರ್ನಲ್ಲಿ 2 ವಿಕೆಟ್ಗಳನ್ನು ಕಿತ್ಕೊಂಡ್ರು. ಮನೋಜ್ ಜೋರಾಗಿ ಹೊಡೆದಾರೆ. ಪ್ರದೀಪ್ ಕಾದೊಳ್ಬೇಕು. ಉತ್ತಮವಾದ ಫೀಲ್ಡಿಂಗ್ ಅಕ್ಷಯ್ ಅವರಿಂದ. 2 ರನ್ ತೆಗೆದುಕೊಳ್ಳಿ ಸಫಲ ಪ್ರದೀಪ್. 4 ಓವರ್ ಮುಕ್ತಾಯದಲ್ಲಿ 35 ರನ್ನು 2 ವಿಕೆಟ್ ನಷ್ಟಕ್ಕೆ. ಮನೋಜ್ ಅವರು ಈ ಓವರ್ನಲ್ಲಿ ಕೇವಲ 3 ರನ್ ಕೊಟ್ಟು 2 ವಿಕೆಟ್ ಅನ್ನ ಕಿತ್ತಿದ್ದಾರೆ. ಹುಬ್ಬಳ್ಳಿ 35 ರನ್ನು 2 ವಿಕೆಟ್ ನಷ್ಟಕ್ಕೆ. 35 12 ಎಸೆತಗಳಲ್ಲಿ 13 ರನ್ಗಳನ್ನು ಹೊಡಿಬೇಕು. ರೋಮಾಂಚನಕಾರಿ ಘಟ್ಟದತ್ತ ಈ ಪಂದ್ಯ, ಅಂತಿಮ ಪಂದ್ಯ, ಫೈನಲ್ ಪಂದ್ಯ. 12 ಬಾಲು 13 ರನ್ನು. ಮಂಜುನಾಥ್ ಅವರು ತಂಡವನ್ನ ಜಯದತ್ತ ಒಯ್ಯುವಲ್ಲಿ ಸಫಲರು. ಕಾದ್ ನೋಡ್ಬೇಕು ಎಷ್ಟು ಸಫಲರಾಗುತ್ತಾರಂತ. 6 ಓವರ್ದಲ್ಲಿ ಆದಿಶಕ್ತಿ ಜನರಲ್ ಇಂಜಿನಿಯರಿಂಗ್ ವರ್ಕ್ಸ್ ಹಾನಗಲ್ ವತಿಯಿಂದ ಹುಬ್ಬಳ್ಳಿ ತಾರಾಸಿಂಗ್ ಹುಬ್ಬಳ್ಳಿ ತಾರಾಸ್ವಾಮಿ ಟೈಲ್ಸ್ ವತಿಯಿಂದ ಕೊಟ್ಟಂತ ಬಹುಮಾನವನ್ನ 2 ವಿಕೆಟ್ ಪಡೆದ ಮನೋಜ್ ಅವರು 1,000 ರೂಪಾಯಿ ಗಿಟ್ಟಿಸಿಕೊಂಡಿದ್ದಾರೆ. ಈ ಟೂರ್ನಿಯ ಕ್ಯಾಶ್ ಪ್ರೈಸ್ ದಾನಿಗಳಾದಂತಹ ಆನಂದ್ ಕಲಾಲ್, ಯುವ ಮುಖಂಡರು, ಅಳ್ನಾವರ, ಧಾರವಾಡ, ಹಾಗೂ ಟ್ರೋಫಿ ದಾನಿಗಳಾದಂತಹ ನರಗುನ್ ಸಮಾಜದ ಹಿರಿಯ ಮುಖಂಡರು ರಾಜು ಕಲಾಲ್, ಹಾಗೂ ಟೂರ್ನಮೆಂಟ್ನ ಪ್ರಾಯೋಜಕರಾದಂತಹ ಗೋಕಾಕ್ನ ಕೆಡಿ ಕಲಾಲ್,
ಹಾಗೂ ಹುಬ್ಬಳ್ಳಿಯ ಸಂಭಾಜಿ ಕಲಾಲ್ ಸೂರಣ್ಣ ಸಂಭಾಜಿ ಕಲಾಲ್ ಉತ್ತಮ ಬೌಲಿಂಗ್ ಅಕ್ಷಯ್ ಜೋರಾಗಿ ಹೊಡೆದಾರೆ ಮಂಜು ಅವರು ಸ್ಟ್ರೈಟ್ ಆಗಿ ಬಾಲ್ ಹೋಗ್ತಾ ಇದೆ ಕಾದೊಡ್ಬೇಕು ರನ್ ಫೋರ್ ಉತ್ತಮ ಹೊಡೆತ ಮಂಜು ಅವರಿಂದ ಗೋಕಾಕ್ ತಂಡದ ಬಾಹುಬಲಿ ಹಲೋ ಅಕ್ಷಯ್ ಮಂಜುನಾಥನಿಗೆ ಮತ್ತೆ ಜೋರ ಹೊಡೆದಾರೆ ನೋಡ್ಬೇಕು ಏನಾಗುತ್ತೆ ಅಂತ ಒಂದರನ್ನ ತೆಗೆದುಕೊಳ್ಳಲು ಸಫಲ ಎರಡನೇ ಕಾರ್ತಿಕ್ ಅವರು ಹಲೋ ಮೈಕ್ ಹೊತ್ತು ನೋಡ್ರಿ ಹಲೋ ಹಲೋ ಕಾಪಿರೈಟ್ ಇಶ್ಯೂ ಇದೆ ಮತ್ತೊಮ್ಮೆ ಪ್ರದೀಪ್ ಪ್ರದೀಪ್ ಅವರಿಂದ ಉತ್ತಮ ಚಾಂಪಿಯನ್ ಪ್ರದರ್ಶನ ಹಲೋ ಅಂತಿಮ ಘಟ್ಟದ ಈ ಪಂದ್ಯವನ್ನ ಕನಿಷ್ಠ 1,000 ಜನಕ್ಕಿಂತ ಹೆಚ್ಚಾಗಿ ನಿನ್ನೆ ನಡೆದ ಪಂದ್ಯಗಳನ್ನ 10,000 ಜನಕ್ಕಿಂತ ಹೆಚ್ಚಾಗಿ ಈ ವೀಕ್ಷಣೆಯನ್ನು ಮಾಡಿದ್ದಾರೆ. ಉತ್ತಮ ಬಾಲಿಂಗ್ ಪ್ರದರ್ಶನ ಅಕ್ಷಯ್ ಅವರಿಂದ, ಆದರೆ ಕೀಪರ್ ಮಿಸ್ಫೀಲ್ಡ್ ಮಾಡಿದ್ರು. ಗಳಿಕೆ ಗೋಕಾಕ್ ತಂಡಕ್ಕೆ. ಇದರೊಂದಿಗೆ ತಂಡದ ಮೊತ್ತ 4 ಓವರ್ 5 ಬಾಲಿಗೆ 42 ರನ್ನು, 2 ವಿಕೆಟ್ ನಷ್ಟಕ್ಕೆ. 7 ಎಸೆತಗಳಲ್ಲಿ 6 ರನ್ ಬೇಕು. 7 ಬಾಲ್ 6 ರನ್ಸ್. ಅಕ್ಷಯ್ ಜೋರಾಗಿ ಹೊಡೆದಿದ್ದಾರೆ. ಪ್ರದೀಪ್ ನೋಡ್ಬೇಕು ಎಷ್ಟು ರನ್ ತಗೋತಾರಂತ. ಈ ಕಡೆ ಕಾರ್ತಿಕ್ 2ನೇ ರನ್ಗಾಗಿ ಬಂದು ಮುಟ್ಟೆ ಬಿಟ್ರು. 2 ರನ್ ಕಂಪ್ಲೀಟ್. ನೋಡ್ಬೇಕು ಯಾವುದೇ ನಷ್ಟಲ್ಲ. 2 ರನ್ನು. ಕೊನೆಯ ಓವರ್ನಲ್ಲಿ ಕೇವಲ 4 ರನ್ಗಳ ಅವಶ್ಯಕತೆ ಗೋಕಾಕ್ ತಂಡಕ್ಕೆ. ಯಾರಾಗುತ್ತಾರೆ ಕೆಸಿಪಿಎಲ್ ನ ಚಾಂಪಿಯನ್? 2024ರ ಪ್ರಪ್ರಥಮ ಕೆಸಿಪಿಎಲ್ ಕರ್ನಾಟಕ ಕಲಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಈ ಟೂರ್ನಾಮೆಂಟ್ನ ಟೀಮ್ ರೆಡಿ ಇರ್ಲಿ ಅಂತ ಹೇಳ್ಬಿಡಿ.
ಹಲೋ, 1 ಸೆಕೆಂಡು. ಸ್ಟ್ರೇಟ್ ಕ್ಯಾಮ್ರಾ ಚಾಲೂ ಇಲ್ಲ, ಅದಕ್ಕೆ 2 ನಿಮಿಷ. ಫೈನಲ್ ಪಂದ್ಯದ ಕೊನೆಯ ಓವರ್ ಇದು. ಓಕೆ, ಡನ್. ಅಂಪೈರ್ಸ್ ರೆಡಿ, ಫೀಲ್ಡರ್ಸ್ ಗೆಟ್ ರೆಡಿ. ಹಲೋ ಹಲೋ ಹಲೋ. ಮತ್ತೆ ಕೆಸಿಪಿಎಲ್ನ ಅಂತಿಮ ಪಂದ್ಯದ ಕೊನೆಯ ಓವರ್, 6 ಬಾಲಿಗೆ 4 ರನ್. ಡಿಜಿ ಸ್ವಿಚ್ ಮಾಡ್ಬೇಡಪ್ಪ, ಕನ್ನಡ ಬಂದ್ರು. ಡಿಜಿ ಸ್ವಿಚ್ ಮಾಡ್ಬೇಡ್ರಿ, ಕನ್ನಡ ಬಂದ್ರು. ಎಲ್ಲರೂ ವೇದಿಕೆ ಬಿಟ್ಟು ಈ ಕಡೆ ಬರ್ರಿ ದಯಮಾಡಿ. ದಯವಿಟ್ಟು ಎಲ್ಲ ಆಟಗಾರರು ವೇದಿಕೆ ಕೆಳಗಡೆ ಬರಬೇಕು. ದಯವಿಟ್ಟು ಎಲ್ಲರೂ ಹೇಳ್ರಿ ದಯವಿಟ್ಟು ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮ ಮಾಡೋಣ. ವೇದಿಕೆ ಮುಂದೆ ಕುಂತ ಎಲ್ಲ ನಮ್ಮ ತಂಡದ ಆಟಗಾರರು, ಪ್ರೇಕ್ಷಕರು ವೇದಿಕೆಯನ್ನು ಬಿಟ್ಟು ಕೆಳಗಡೆ ಬರಬೇಕಂತ ಕಮಿಟಿಯವರು ಹೇಳ್ತಾ ಇದ್ದಾರೆ. ದಯವಿಟ್ಟು ಅವರನ್ನ ಸ್ಟೇಜಿನ ಮುಂದೆ ಕುಂತವರು ಮನೋಜ್ ಧಾರವಾಡ ತಂಡದ ಕೊನೆಯ ಓವರ್ ತಗೊಂಡು ಕಳೆದ ಓವರ್ನಲ್ಲಿ 2 ವಿಕೆಟ್ ಅನ್ನು ತೆಗೆದುಕೊಂಡಿದ್ರು, ಕೇವಲ 3 ರನ್ ಕೊಟ್ಟಿದ್ರು. ತಮ್ಮ ಕೊಡದ ಕೊನೆಯ ಓವರ್ ಹಾಗೂ ಧಾರವಾಡ ತಂಡದ ಕೊನೆಯ ಓವರ್ 6 ಬಾಲಿಗೆ 4 ರನ್ ಬೇಕಾಗಿದೆ. ಮುಂದ್ಗಡೆ ಮಂಜುನಾಥ, ಹಿಂದ್ಗಡೆ ಬೌಲಿಂಗ್ನಲ್ಲಿ ಮನೋಜ. ವೇದಿಕೆ ಮೇಲೆ ಹಾನಗಲ್ ಸುರೇಶ್ ಕಡೆ ಸಮಾಜದ ಅಧ್ಯಕ್ಷರಾದ ಶ್ಯಾಮಲಾಲ್ ಗೋದಾಚಪ್ಪ ಅವರು ಬರ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತ ಕೋರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇವರ ಮಾರ್ಗದರ್ಶನದಲ್ಲಿ ಇದು ಕೆಸಿಪಿಎಲ್ ನಡೀತಾ ಇದೆ. ಅವರಿಗೆ ಸ್ವಾಗತ, ಸುಸ್ವಾಗತ. ಉತ್ತಮವಾದ ಬೌಲಿಂಗ್. ಮನೋಜ್ ಅವರು ಬಂದ ಕೂಡಲೇ ಮಂಜುನಾಥ್ ಅವರ ವಿಕೆಟ್ ಅನ್ನು ತೆಗೆದುಕೊಂಡ್ಬಿಟ್ರು. 5 ಬಾಲಿಗೆ 4 ರನ್. 5 ಬಾಲಿಗೆ 4 ರನ್. ಮನೋಜ್ ಅವರು ಕಳೆದ ಓವರ್ನಲ್ಲಿ 2 ವಿಕೆಟ್ ತೊಗೊಂಡಿದ್ರು. ಮತ್ತೊಮ್ಮೆ ತಾರಾ ಸಿಂಗ್ ಟೈಲ್ಸ್ ಹುಬ್ಬಳ್ಳಿ ಇವರ ಕಡೆಯಿಂದ ಮತ್ತೆ 500 ರೂಪಾಯಿ ಮನೋಜ್ ಅವರಿಗೆ. ಬ್ಯಾಟ್ಸ್ಮನ್ ನೇಮ್ ಕರಣ್, ಗೋಕಾಕ್ ತಂಡದ ಭರವಸೆ ಆಲ್ರೌಂಡರ್. ಮುಂದ್ಗಡೆ ಧಾರವಾಡ ತಂಡದ ಭರವಸೆ ಬೌಲರ್ ಮನೋಜ್. ಈ ಫೈನಲ್ ಪಂದ್ಯದ ಕೊನೆ ಓವರ್ನ 2ನೇ ಎಸೆತ. ಎಷ್ಟು ಬಾಲಿಗೆ ಎಷ್ಟು ರನ್? ಎಷ್ಟು ಬಾಲಿಗೆ ಎಷ್ಟು ರನ್ ರೀ? 5 ಬಾಲ್ 4 ರನ್. 5 ಬಾಲು 4 ರನ್. ಮನೋಜ್ ಮತ್ತೊಮ್ಮೆ ಕರಣ್ ಬ್ಯಾಟಿಂಗ್ನಲ್ಲಿ. ಕ್ಯಾಚ್ ಆಗೋ ಸಂಭವ ಇತ್ತು. ಫೀಲ್ಡರ್ ದೂರ, ಅಕ್ಷಯ್ ಕೈಲಿ ಬಾಲು. 2ನೇ ರನ್ಗಾಗಿ ಬಂದರೆ ಕಾರ್ತಿಕ್. ಕಾದೋಡಬೇಕೇನಾಗತ್ತೆ ಅಂತ ಕೀಪರ್ ಕೈಲಿ ಬಾಲ್. ಅಂಪೈರ್ ನಿರ್ಣಯ. ಥರ್ಡ್ ಅಂಪೈರ್
Third umpire. Call for third umpire. Call for third umpire. ದಯಮಾಡಿ ವೇದಿಕೆಯಿಂದ ಸ್ವಲ್ಪ ಸ್ನಾನ ಮಾಡಿಕೊಡಿ ಪ್ಲೀಸ್. ವೇದಿಕೆ ಮೇಲೆ ಸ್ನಾನ ಮಾಡಿಕೊಡಿ. ಇಲ್ಲಿ ಮುಂದ್ಗಡೆ ಪ್ಲೇಸ್ ಬರ್ತಾರೆ ಎಲ್ರು. ಸಾರ್ಥಕ ಆರ್ಯನ ಆ ಚಾಂಪಿಯನ್ಸ್ ಬೋರ್ಡ್ ಮುಂದಾಕ್ರಲ್ಲ ಅಲ್ಲೇ ಇರಲ್ಲ. ಪ್ರೇಕ್ಷಕರು ಶಾಂತ ರೀತಿಯಲ್ಲಿ ಇರಬೇಕು. ಥರ್ಡ್ ಅಂಪೈರ್ ಜಿಲ್ಲನ್ ಇನ್ನೂ ಕೊಟ್ಟಿಲ್ಲ. ಔಟ್ ಇನ್ನೂ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ ತಡ್ರಿಪ್ಪ. ಥರ್ಡ್ ಅಂಪೈರ್ ಜಿಲ್ಲನ್ ಅವರು ನೋಡ್ತಾ ಇದ್ದಾರೆ, ಇನ್ನೂ ವಿಕೆಟ್ ಕೊಟ್ಟಿಲ್ಲ, ಇನ್ನೂ ಔಟ್ ಕೊಟ್ಟಿಲ್ಲ ತಡ್ರಿ. ಹೋಲ್ಡ್ ಆನ್. ಹಲೋ ಸಾಗರ, ವಿಶಾಲ್ ಹೋಲ್ಡ್ ಮಾಡ್ರಿ. ಇನ್ನು ಅಂಪೈರ್ ಡಿಸಿಷನ್ ಬಂದಿಲ್ಲ. ಹೋಲ್ಡ್ ಮಾಡ್ರಿ. ಬ್ಯಾಟ್ಸ್ಮನ್ ನಿಮ್ ಕಾಲ್ ಏನಿದೆ, ಬ್ಯಾಟ್ಸ್ಮನ್ ಕಾಲ್ ಕೇಳಿ ಹೋಗ್ರಿ. ಬ್ಯಾಟ್ಸ್ಮನ್ ವಾಕ್ ಆಫ್ ಮಾಡ್ತಾ ಇದ್ದಾನೆ. ಕೊನೆಗೂ ಪರೀಕ್ಷೆ 3 ಆಂಗಲ್ ನಲ್ಲಿ ನೋಡಿ ಈ ವಿಕೆಟ್ ಅಂತ ರನ್ಔಟ್ ಅಂತ ನಿರ್ಣಯ ಕೊಡಲಾಗಿದೆ. ರನ್ಔಟ್. ಸಂಕಷ್ಟದಲ್ಲಿ ಗೋಕಾಕ್. ಹಾನಗಲ್ಲಿನ ಕೋರ ನಂಬರ್ 52 ಅಂಕುಶ್. ಈ ಎಲ್ಲ ವಿಕೆಟ್ಗಳ ಮುಂಚೆ ಬರುವ ಭರವಸೆ ಇತ್ತು, ಆದರೆ ಇವಾಗ ಬರ್ತಾ ಇದ್ದಾರೆ ಕೊನೆಯ ಹಂತದಲ್ಲಿ. ಸಿಂಗಲ್ ಹಾಗೂ ಡಬಲ್ ತೆಗೆಯಲು ಪ್ರವೀಣ ಈ ಅಂಕುಶ್ ನೋಡ್ಬೇಕು ಗಡಿ ಮುಟ್ಟಿಸ್ತಾರೋ ಇಲ್ಲೋ ಅಂತ. 4 ಎಸೆತಗಳಲ್ಲಿ 3 ರನ್. जिलाने यहाँ का कवर हो रहा, वो कैमरा इधर कवर होता, वो इधर कवर होता सेरेमनी के लिए. ಅಂಕುಶ್ ಕಲಾಲ್ ಅವರು 2 ರನ್ ಹೊಡೆದ್ರೆ ರಾಜ್ಕುಮಾರ್ ಬಾಜು ವತಿಯಿಂದ 1,000 ರೂಪಾಯಿ. 2,000. ಗದಗ್ ರಾಯಲ್ ಚಾಲೆಂಜರ್ಸ್ ವತಿಯಿಂದ 3,000. ಮತ್ತೆ ಲೆಗ್ ಅಂಪೈರ್ ಸ್ವಲ್ಪ ಸೈಡ್ ನಿಲ್ರಿ. ಕ್ಯಾಶ್ ಇಸ್ಕೊಂಡು ಆರ್ಡರ್ ಆದೇಶ ಮಾಡ್ರಿ. ಕ್ಯಾಶ್ ಇಸ್ಕೊಡ್ರಿ, ಯಾರು ಹೇಳ್ಯಾರ ನೋಡೋರು. ಓಕೆ. ಅಂಕುಶ್ ಕಲಾಲ್ 2 ರನ್ ಹೊಡೆದ್ರೆ ರಾಜ್ಕುಮಾರ್ ಬಾಜು ವತಿಯಿಂದ 2,000, ಆರ್ಸಿ ಗದಗ್ ವತಿಯಿಂದ 3,000. ಜೋರಾಗಿ ಹೊಡೆದಿದ್ದಾರೆ ಅಂಕುಶ್. ಪ್ರಥಮ ಎಸೆತದಲ್ಲಿ 1 ರನ್. 2 ರನ್ ಹೊಡೆದಿದ್ರೆ 5,000 ರೂಪಾಯಿ ತಮ್ಮದಾಗಿಸ್ಕೊಂತಿದ್ರು, ಮಿಸ್ ಮಾಡ್ಕೊಂಡ್ಬಿಟ್ರು. ಎಷ್ಟು ಬಾಲ್ಗೆ ಎಷ್ಟು ರನ್ ಬೇಕು ಹೇಳಿ. 3 ಎಸೆತದಲ್ಲಿ 2 ರನ್, 3 ಬಾಲು 2 ರನ್. ಕೊನೆಯ 3 ಬಾಲಿನಲ್ಲಿ 2 ರನ್. ಕೊನೆಯ 3 ಬಾಲಿನಲ್ಲಿ 2 ರನ್. ಕಾದು ನೋಡಬೇಕು ಮನೋಜ್ ಏನ್ ಮಾಡ್ತಾ ಇದಾರಂತ. ಫೈನಲ್ ಪಂದ್ಯದ ಅತಿ ರೋಮಾಂಚನಕಾರಿ ಬೌಲರ್ ಪ್ರತಿಯೊಂದು ಎಸೆತಕ್ಕೂ ಅರಿಕೆ ಮಾಡಬಾರ್ದು. ಗೋಕಾಕ್ ತಂಡದವರು, ಹಿಂದಿದ್ದವರು ಧಾರವಾಡ ತಂಡದ ಆಟಗಾರರು ಸಹ ಆಟಗಾರರು ಶಾಂತ ನಿಂತಿರ್ಬೇಕು. ಜೋರಾಗಿ ಹೊಡೆದಿದ್ದಾರೆ ಪ್ರದೀಪ್. 1 ರನ್ ಜೋರಾಯ್ತು. ಅಂಕುಶ್ ನೋಡ್ಬೇಕು. 1 ರನ್ಗೆ ತೃಪ್ತಿ. 2 ಎಸೆತದಲ್ಲಿ 1 ರನ್. ಗೋಕಾಕ್ ತಂಡಕ್ಕೆ ಬೇಕಾಗಿರುವುದು 2 ಎಸೆತದಲ್ಲಿ 1 ರನ್. 1 ರನ್ ತೆಗೆಯುವಲ್ಲಿ ಅತಿ ಪ್ರವೀಣ ಈ ಅಂಕುಶ. ಮ್ಯಾಚ್ ಡ್ರಾ ಆಗಿದೆ. 1 ರನ್ ತೆಗೆಯುವಲ್ಲಿ ಅತಿ ಪ್ರವೀಣ ನಮ್ಮ ಹಾನಗಲಿನ ಅಂಕುಶ. 2 ಲಕ್ಷ ರೂಪಾಯಿಗಳಿಗೆ ಗೋಕಾಕ್ ತಂಡಕ್ಕೆ ಬಿಡ್ಡಿಂಗ್ ಇಲ್ಲಿ ಅವರು ತೋಡಿಕೊಂಡಿದ್ದಾರೆ. ಹಾನಗಲಿನ ಕಂದ ಗೋಕಾಕ್ನಿಂದ ಬಂದ.
ಹಾನಗಲ್ ಕಲಾ ಸಮಾಜದ ಎಲ್ಲ ಮುಖಂಡರು ವೇದಿಕೆ ಮೇಲೆ ಬರಬೇಕು. ಅಪ್ಪಣ ಡ್ರಾ ಆದ್ರೆ ಬಾಲ್ ಔಟ್, ಡ್ರಾ ಆದ್ರೆ ಬಾಲ್ ಔಟ್, ಲಾಸ್ಟ್ ಡ್ರಾ ಆದ್ರೆ ಬಾಲ್ ಔಟ್. ಅಕಸ್ಮಾತ್ ಈ ಪಂದ್ಯ ಡ್ರಾ ಆದರೆ ಬಾಲ್ಔಟ್ ಮೂಲಕ ಪಂದ್ಯವನ್ನು ನಿರ್ಣಯ ಮಾಡಲಾಗುತ್ತೆ. ಕೆಸಿಪಿಎಲ್ನ ಎಲ್ಲ ಸೂಪರ್ ಓವರ್ ಕಮಿಟಿ ನಿರ್ಣಯ ಸೂಪರ್ ಓವರ್. ಮ್ಯಾಚ್ ಡ್ರಾ ಆದ್ರೆ ಸೂಪರ್ ಓವರ್. ಗೋಕಾಕ್ ಹಾಗೂ ಧಾರವಾಡ ತಂಡದ ನಾಯಕರುಗಳಿಗೆ ಸೂಚನೆ, ಮ್ಯಾಚ್ ಟೈ ಆದ್ರೆ ಸೂಪರ್ ಓವರ್. ಎರಡು ಎಸೆತ 1 ರನ್, 2 ಎಸೆತ 1 ರನ್. ಮನೋಜ್ ಚಾಣಾಕ್ಷತೆ ಆಟ ಅಷ್ಟೇ. ಕಾರ್ತಿಕ್ ಕೂಡ ಹೌದಲ್ಲ ಹುಲಿಯಾ. ಮತ್ತೆ ಮನೋಜ್ ಮುಂದೆ ಹಾನಗಲ್ ಕಂದ ಗೋಕಾಕ್ನಿಂದ ಬಂದ ಉತ್ತಮವಾದ ಬೌಲಿಂಗ್. ವೈಡ್ಗೆ ರಿವ್ಯೂ ಇಲ್ಲ. ವೈಡ್ ಬಾಲ್ ಅಲ್ಲ, ರೈಟ್ ಬಾಲ್, ರೈಟ್ ಬಾಲ್. ವೈಡ್ಗೆ ರಿವ್ಯೂ ಇಲ್ಲ, ವೈಡ್ಗೆ ರಿವ್ಯೂ ಇಲ್ಲ. ಆ ನಿರ್ಣಾಯಕರ ನಿರ್ಣಯ ಅಂತಿಮ ನಿರ್ಣಯ. ಗೋಕಾಕ್ ತಂಡದ ಆಟಗಾರರು ಅಂಕಣ ಒಳಗೆ ಬರಬಾರ್ದು. 1 ಬಾಲ್ಗೆ 1 ಎಸೆತ. ಅಂಪೈರ್ ಬೇಗನೆ ಪ್ರಾರಂಭ ಮಾಡಿ. ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ. ನಿರ್ಣಾಯಕರ ನಿರ್ಣಯ ಅಂತಿಮ ನಿರ್ಣಯ. ಯಾವುದೇ ಆಟಗಾರರು ಅಂಕಣ ಒಳಗೆ ಬರೋಕೆ ಆಗಿಲ್ಲ. ಚಿಂಟು ಅವ್ರು ಲಾಸ್ಟ್ ಬಾಲ್ ಇದೆ, ಕೊಡಂಗಿಲ್ಲ ನಾವು. ಕೊನೆ ಎಸೆತ ಇದು. ಚಿಂಟು ಅಂಪೈರ್ ಡಿಸಿಷನ್ ಇಸ್ ಲಾಸ್ಟ್ ಡಿಸಿಷನ್. ಚಿಂಟು ಅವ್ರ ಧಾರವಾಡದವ್ರು 17 ಹಾಕತ್ತೇವೆ, ಗೋಕಾಕ್ದವ್ರು 17 ಹಾಕತ್ತೇವೆ. ಧಾರವಾಡ ಬೇಡ ಚಿಂಟು, ಅಂಪೈರ್ ಡಿಸಿಷನ್ ಇಸ್ ಲಾಸ್ಟ್ ಡಿಸಿಷನ್. ವಿಶಾಲ ನಿಮ್ ಟೀಮ್ ಕರ್ಕೊಂಡು ಜಲ್ದಿ ಅವ್ರು ಬರ್ರಿ. 3 ತಾಸು ಮ್ಯಾಚ್ ಸ್ಟಾರ್ಟ್ ಮಾಡಿ ನಾವು. ಮ್ಯಾಚ್ ಟೈ ಆಗಿದೆ. ಕೊನೆ ಎಸೆತ 1 ರನ್ ಬೇಕು. 1 ಬಾಲಿಗೆ 1 ರನ್ ಬೇಕು. ಏನಾಗುತ್ತೆ ನೋಡ್ಬೇಕು. ಧಾರವಾಡ ತರಕೇಶ್ವರ ಎಂಡದಿಂದ ಕೊನೆ ಎಸೆತ. ಉತ್ತಮ ಅಂಕುಶ್ ಅವರು ತಂಡ ಚೆನ್ನಾಗಿ ಗೆದ್ದಿದ್ದಾರೆ. ದಯಮಾಡಿ ಸ್ಟಂಪ್ಸ್ ಕೊಡ್ರಪ್ಪ. ಅಂಕುಶ್ ತಂಡ ಜಲ್ದಿ ಬರಪ್ಪ. ವೇದಿಕೆ ಮೇಲೆ ಜಲ್ದಿ ಬರ. ಟ್ರೋಫಿಯನ್ನ ವೇದಿಕೆ ಮೇಲೆ ಗೋಕಾಕ್ ತಂಡ ಎತ್ತಿರಿದಿದೆ. ದಯಮಾಡಿ ವೇದಿಕೆ ಮೇಲೆ ಜಲ್ದಿ 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 ಚೇರ್ ತೆಗೆಸ್ರಿ. ಅಕ್ಷಯ್ ಅವರ ಚೇರ್ ತೆಗೆಸ್ರಿ. ಪಟ್ 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 ಜಲ್ದಿ ಬರ್ರಿ.
ಹಲೋ ಮಾಮ ಕೂತ್ಕೋರಿ, ಅಪ್ಪಾಜಿ ಕೂತ್ಕೋರಿ. ಹಾನಗಲ್ ಎರಡು ತಂಡದ ಆಟಗಾರರು, ಎ ಮತ್ತು ಬಿ ತಂಡದ ಆಟಗಾರರು. ನೀವು ವೇದಿಕೆ ಮೇಲೆ ಬರ್ರಿ. ಸುಜಾಲೆ ತಡ್ರಿ ಒಂದೆರಡು ನಿಮಿಷ ಕಡಿಮೆ ವೇದಿಕೆ ಮೇಲೆ ಬರ್ರಿ. ರಾಕೇಶ್, ಕಾರ್ಯದರ್ಶಿಗಳು, ಎರಡು ತಂಡದ ಆಟಗಾರರು ಹಾಗೂ ಕಾರ್ಯಕರ್ತರು, ಕಾರ್ಯದರ್ಶಿರು, DC ಕಲಾಲ್ರು, ಸಂಜೀವ್ ಕಲಾಲ್, ದೀಪಕ್ ಕಲಾಲ್, ನಮ್ಮ ಕಲಾಲ್ ಹಾನಗಲ್ ಕಲಾ ಸಮಾಜದ ಮುಖಂಡರು ಎಲ್ಲರೂ ವೇದಿಕೆ ಹತ್ರ ಬರಬೇಕು. ಅಲ್ಲಿ ಅಪ್ಪಾಜ, ಅಪ್ಪಾಜ ಮೇಲೆ ಇರ್ಲಿ.